सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಶುಭ ದಿನದ ಶುಭಾಶಯಗಳು. ಈ ನಮ್ಮ ಶಾಲೆ ಜ್ಞಾನದ ಒಂದು ಪುಟ್ಟ ಗೂಡು. ಜ್ಞಾನವನ್ನು ಹರಸಿ ಬಂದ ವಿದ್ಯಾರ್ಥಿಗಳಿಗೆ ನೆಚ್ಚಿನ ಬೀಡು. ಈ ಶಾಲೆಯಲ್ಲಿ ಜ್ಞಾನಾರ್ಜನೆಗೈದ ಬಾಲಕ ಬಾಲಕಿಯರು ಸಹಸ್ರಾರು. ಅವರಿಗೆ ಜ್ಞಾನದ ಬೆಳಕನ್ನು ನೀಡಿದ ಶಿಕ್ಷಕರು ಹಲವಾರು. ಕೆಲವರು ನಿವೃತ್ತಿಯ ಸವಿಯನ್ನು ಸವಿಯುತ್ತಿದ್ದರೆ, ಇನ್ನು ಕೆಲವರು ಇಲ್ಲಿಂದ ವರ್ಗಾವಣೆಗೊಂಡು ಬೇರೆ ಬೇರೆ ಶಾಲೆಗಳಲ್ಲಿ ವೃತ್ತಿ ಜೀವನವನ್ನು ನಡೆಸುತ್ತಿದ್ದಾರೆ. ಈ ವಿದ್ಯಾದೇಗುಲದಲ್ಲಿ ಕಳೆದ 24 ವರ್ಷಗಳಿಂದ ಸೇವೆ ಸಲ್ಲಿಸಿ ಸಹಸ್ರಾರು ವಿದ್ಯಾರ್ಥಿಗಳ ಬಾಳಿಗೆ ಜ್ಞಾನದ ಬೆಳಕನ್ನು ನೀಡಿದ ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ ಟೀಚರ್ ಅವರು ತಮ್ಮ ವೃತ್ತಿ ಜೀವನದಿಂದ ನಿವೃತ್ತಿ ಹೊಂದುತ್ತಿರುವ ಈ ಸಂದರ್ಭದಲ್ಲಿ ಅವರು ಈ ಶಾಲೆಗೆ ನೀಡಿದ ನಿಸ್ವಾರ್ಥ ಸೇವೆಯನ್ನು ಸ್ಮರಿಸಿ ಶಾಲಾ ಶಿಕ್ಷಕ ವೃಂದ, ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ಹಳೆ ವಿದ್ಯಾರ್ಥಿ ಸಂಘ, ವಿದ್ಯಾರ್ಥಿಗಳು ಮತ್ತು ಪೋಷಕರು ಅವರನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸಲು ಮತ್ತು ಅವರ ಮುಂದಿನ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸಲು ಈ ಭವ್ಯ ಸಭಾಭವನದಲ್ಲಿ ನಾವೆಲ್ಲರೂ ಒಂದುಗೂಡಿದ್ದೇವೆ. ಮೊಟ್ಟ ಮೊದಲಿಗೆ ಇಲ್ಲಿ ನೆರೆದಿರುವ ತಮ್ಮೆಲ್ಲರನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಈಗ ಈ ಸುಂದರ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ ನಮ್ಮ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಗೌರವ ಸಲಹೆಗಾರರಾದ ಶ್ರೀಯುತ ರಮೇಶ್ ಶೇಣವ ಸರ್, ಬಾಳೆಪುಣಿ ಗ್ರಾಮ ಪಂಚಾಯತ್ನ ಸದಸ್ಯರಾದ ಶ್ರೀಯುತ ಸೆಮೀಮಾ, ನಮ್ಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುವ ಶ್ರೀಮತಿ ಶಾರದಾ ಮೇಡಮ್, ಜನಶಿಕ್ಷಣ ಟ್ರಸ್ಟಿಂದ ಶ್ರೀಯುತ ಶೀನಾ ಶೆಟ್ಟಿ ಹಾಗೂ ಕೃಷ್ಣ ಮೂಲ್ಯ ಸರ್, ಇವರೆಲ್ಲರೂ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ಶ್ರೀಮತಿ ಪ್ರಮೀಳಾ ಟೀಚರ್, ಇವರೆಲ್ಲರೂ ವೇದಿಕೆಗೆ ಆಗಮಿಸಬೇಕು ಹಾಗೂ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಎಲ್ಲ ಗಣ್ಯರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶಫೀಕ್, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. SDMCಯ ಗೌರವ ಸಲಹೆಗಾರರಾದ ಶ್ರೀಯುತ ಚಂದ್ರಹಾಸ ಕಣಂತೂರು, ಇವರೂ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪೋಷಕರು, ಎದುರಿನ ಎಲ್ಲ ಚೇರ್ಗಳು ಖಾಲಿ ಇವೆ, ದಯವಿಟ್ಟು ಆದಷ್ಟು ಮುಂದೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಗೆ ಆಗಮಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಪ್ರಾರ್ಥನೆ ಮತ್ತು ನಂಬಿಕೆ ಎರಡೂ ಕಣ್ಣಿಗೆ ಕಾಣದೇ ಇರಬಹುದು, ಆದರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಶಕ್ತಿ ಎರಡಕ್ಕೂ ಇದೆ. ಇದೇ ನಂಬಿಕೆಯಿಂದ ಸುಂದರ ಕಾರ್ಯಕ್ರಮದ ಮೇಲೆ ಭಗವಂತನ ಆಶೀರ್ವಾದವನ್ನು ನಾವು ಮಧುರವಾದ ಪ್ರಾರ್ಥನಾ ಗೀತೆಯ ಮೂಲಕ ಬೇಡುವ. ತಾವೆಲ್ಲರೂ ಎದ್ದು ನಿಂತುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪಾಹಿ ಗೌರಿ ತನಯ ಸತತಂ ಗಜವದನ 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 ಪಾಹಿ
ಹರೀಂದ್ರಾದಿ ಅಜರುದ್ರ ಹರೀಂದ್ರಾದಿ ಅಖಿಲ ದೇವತಾ ಪೂಜಿತ ಅಜರುದ್ರ ಹರೀಂದ್ರಾದಿ ಅಖಿಲ ದೇವತಾ ಪೂಜಿತ ತಾಕಿಟ ಜಮೃಗರಸ ಸಾರಿ ಸಾನಿ ಪನಿ ಸರಿ ಗಾ ಪಗ ನಿ ಪಗ ಪನಿ ಸರಿ ತದಿಂಗಿಣ ತೊ ಗಜವದನ ಪಾಹಿ ಗೌರಿ ತನಯ ಸತತಂ ಗಜವದನ ಪಾಹಿ. ಮೀಕಾ, ನಿನಗೆ ಧನ್ಯವಾದಗಳು. ಪ್ರತಿದಿನ ಆರಂಭ ಆಗುವುದು ಕೆಲವು ನಿರೀಕ್ಷೆಗಳೊಂದಿಗೆ, ಆದರೆ ಪ್ರತಿದಿನ ಮುಗಿಯುವುದು ಕೆಲವು ಅನುಭವಗಳೊಂದಿಗೆ. ಈಗ ನಮ್ಮಿ ಕಾರ್ಯಕ್ರಮ ಪ್ರಾರಂಭವಾಗುವುದು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಇವರ ಸ್ವಾಗತ ಭಾಷಣದೊಂದಿಗೆ. ಇದೀಗ ನೆರೆದಿರುವ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ವಿಜಯಲಕ್ಷ್ಮಿ ಇವರು. ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯಾಗಿದ್ದಂಥ ಶ್ರೀಮತಿ ಪ್ರಮೀಳಾ ಅವರು ಜೂನ್ 30ನೇ ತಾರೀಕಿಗೆ ವಯೋನಿವೃತ್ತಿಯನ್ನು ಹೊಂದಿರುತ್ತಾರೆ. ಅವರ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನಡೆಸಬೇಕು ಎಂಬುದಾಗಿ ಅನೇಕ ಬಾರಿ ನಾವು ಮಾಡಿದಾಗಲೂ ಈ ಮಳೆಯ ಒಂದು ಕಾರಣದಿಂದ ಮುಂದೆ ಹೋಯಿತು. 1ನೇ ತಾರೀಕು, ಆಮೇಲೆ 6ನೇ ತಾರೀಕು, ಈ ಥರ ಪೋಸ್ಟ್ಪೋನ್ ಆಗ್ತಾ ಹೋಯಿತು. ಮಕ್ಕಳಿಗೆ ರಜೆ ಸಿಕ್ಕಿತ್ತು ಆ ಸಂದರ್ಭದಲ್ಲಿ. ಆದರೂ ಈ ಒಂದು ಅವಕಾಶದಲ್ಲಿ ನಾವು ಬಿಸಿಲಿದ್ದ ಕಾರಣ ಮಧ್ಯದಲ್ಲಿ ಪುನಃ ಒಂದು 30 ಅಥವಾ 31ಕ್ಕೆ ಅಂತ ಹೇಳಿ ದಿನ ನಿಗದಿ ಮಾಡಿ ಈ ಒಂದು ತುರ್ತು ಅವಧಿಯಲ್ಲಿ ಅವರ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಮಾಡಬೇಕು ಅಂಥೇಳಿ ಯೋಚನೆ ಮಾಡಿದಾಗ ನಿನ್ನೆ ಕೂಡ ವಿಪರೀತ ಮಳೆ ಇತ್ತು. ಆದ ಕಾರಣ ಇವತ್ತು ಮಕ್ಕಳಿಗೆ ರಜೆಯನ್ನು ಘೋಷಣೆ ಮಾಡಿದರು. ಅನೇಕ ದೂರವಾಣಿ ಕರೆಗಳ ಮೂಲಕ ಇವತ್ತು ನಾಳೆ ಕಾರ್ಯಕ್ರಮ ಇದೆ ಅಂತ ಕೇಳುವಾಗ ಎಲ್ಲರೂ ನಾವು ಅದನ್ನೊಂದು ಕಾರ್ಯಕ್ರಮವನ್ನು ಮಾಡಿ ಮುಗಿಸುವ 1 ತಿಂಗಳಾಯಿತು, ಪೋಸ್ಟ್ಪೋನ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಕಾರ್ಯಕ್ರಮವನ್ನು ನಿಗದಿಗೊಳಿಸಿದ ನಂತರ ಬಹಳ ಒಂದು ತುರ್ತು ಸಂದರ್ಭದಲ್ಲಿ ನಾವೆಲ್ಲರಿಗೂ ದೂರವಾಣಿ ಕರೆಯನ್ನು ಮಾಡುವುದರ ಮುಖಾಂತರ ಆಹ್ವಾನವನ್ನು ಕೊಟ್ಟಿದ್ದೇವೆ. ಈ ಆಹ್ವಾನಕ್ಕೆ ಬಂದಂಥ ಎಲ್ಲ ಗಣ್ಯರಿಗೂ ಹಾಗೂ ನಿಮ್ಮೆಲ್ಲರಿಗೂ, ಪೋಷಕರಿಗೂ ಎಲ್ಲರಿಗೂ ಕೂಡ ಮುಖ್ಯವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಶಾಲೆಯ ಗೌರವಾನ್ವಿತ STMC ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ರವರು ಇದಕ್ಕಾಗಿ ಬಹಳಷ್ಟು ದಿನಗಳಿಂದ ತಯಾರಿಯನ್ನು ನಡೆಸ್ತಾ ಇದ್ದರು. ಅವರದ್ದು ಕೂಡ ಅದೇ ಮನೋಭಾವ ಇತ್ತು. ಆಯಿತು ಮೇಡಮ್, ನಾವೆಲ್ಲ ಇದು ಈ ಥರ ಮಳೆ ಬರ್ತಾ ಇದ್ದರೆ ಮುಂದೆ ಹೋಗ್ತದೆ, ನಾಳೆ ಎಲ್ಲರನ್ನು ಹಿರಿಯ ವಿದ್ಯಾರ್ಥಿಗಳನ್ನೆಲ್ಲ ಕರೆದು ನಾವು ಮಾಡುವ ಅಂತೇಳಿ ನನಗೆ ಒಂದು ಒಮ್ಮತವನ್ನು ಕೊಟ್ಟರು. ಆ ಪ್ರಕಾರ ಅವರು ಇವತ್ತು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮಗೆ ಸಹಕಾರವನ್ನು ನೀಡಿದ್ದಾರೆ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಹಿರಿಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ ಕುಮಾರಿ. ಇವರನ್ನು ನಾನು ಹೇಳಿದೆ, ಮೇಡಮ್ ಅವರು ಇನ್ನೂ ಮುಂದೆ ಹಾಕಿದರು, ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಮೇಡಮ್, ಮಳೆಯೆಲ್ಲ ನಿಲ್ಲಿ. ಅವರದೊಂದು ಆಶೆ ಏನಂದರೆ ಎಲ್ಲ ಮಕ್ಕಳಿದ್ದು ನನಗೊಂದೆಲ್ಲರ ಜೊತೆ ಇದ್ದುಕೊಂಡು ಈ ವಿದಾಯವನ್ನು ಮಾಡಿದರೆ ಒಳ್ಳೆಯದಿತ್ತು ಎನ್ನುವಂಥ ಅಭಿಪ್ರಾಯ ಇತ್ತು. ಆದರೆ ನೀವು ಕ್ಷಮಿಸಬೇಕಂತ ಕೇಳ್ತಾ, ಅವರಲ್ಲಿ ಮಕ್ಕಳಿಲ್ಲದ ಕಾರಣ ನಾವೇ ಸೇರಿಕೊಂಡು ಅವರಿಗೊಂದು ಈ ಬೀಳ್ಕೊಡುಗೆ ಸಮಾರಂಭವನ್ನು ಮಾಡುತ್ತಿರೋದು ಅವರಿಗೆ ಬೇಸರ ತಂದಿರ್ಬೋದು. ಅನಿವಾರ್ಯ ಮೇಡಮ್, ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನೀವು ಒಮ್ಮತ ಅಭಿಪ್ರಾಯವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮ್ಮ ಉಪಸ್ಥಿತಿಯನ್ನು ನಾವು ಗೌರವಿಸ್ತೇವೆ. ನಿಮಗೂ ಹೃದಯ ತುಂಬಿದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ.
ಸಲಹೆಗಾರರಂಥ ಶ್ರೀಯುತ ರಮೇಶೇನವರು ಹಿರಿಯರು ಆಗಿದ್ದುಕೊಂಡು ನಮ್ಮನ್ನು ಪ್ರತಿ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆದರೂ ಕೂಡ ಅದನ್ನು ನಮ್ಮನ್ನು ಮನ್ನಿಸಿ ಈ ಕಾರ್ಯಕ್ರಮಕ್ಕೆ ಈಗ ಬೆಳಗ್ಗೆ ಫೋನ್ ಮಾಡಿದೆ ಸರ್ ಕಾರ್ಯಕ್ರಮ ಇದೆ, ಬೆಳಗಿನ ಕಾರ್ಯಕ್ರಮದಲ್ಲಿ ಕೂಡ ಉಪಸ್ಥಿತರಿದ್ದುಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಹುರಿದುಂಬಿಸಲು ಹಾಗೆ ನಮಗೆ ಒಂದು ಪ್ರೇರಣೆಯನ್ನು ನೀಡಲಿಕ್ಕೆ ನಮ್ಮ STMCಯ ಗೌರವ ಸಲಹೆಗಾರರಾದಂಥ ಶ್ರೀಯುತ ರಮೇಶೇನವರು ಉಪಸ್ಥಿತಿಯನ್ನು ಗೌರವಿಸುತ್ತಾ ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ಶಾಲೆಯಲ್ಲಿ ಇದ್ದುಕೊಂಡು ನಿವೃತ್ತಿಯನ್ನು ಹೊಂದಿದಂಥ ಶಾರದಾ ಮೇಡಮ್ ಎಲ್ಲರಿಗೂ ನಾನು ಅವರ ಒಂದು ಪ್ಯಾಂಪ್ಲೆಟನ್ನು ಹಾಕಿದ್ದೆ. ಆದರೆ ಇವತ್ತು ತುರ್ತು ಸಂದರ್ಭದಲ್ಲಿ ಕೂಡ ನಮ್ಮ ಶಿಕ್ಷಕರು ಅವರಿಗೆ ಹೇಳಿದ ಪ್ರಯುಕ್ತ ಅವರು ಸಮಯಕ್ಕೆ ಸರಿಯಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಮೇಡಮ್. ಸದಸ್ಯರುಗಳಾದಂಥ ಸಮೀಮಾ ಮೇಡಮ್ ಹಾಗೆ ಜೊಹರಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ನಮ್ಮ ಎಲ್ಲ STMC ಸದಸ್ಯರು ಇವರು ಸಕ್ರಿಯವಾಗಿ ನಮ್ಮ ಜೊತೆ ಇರುವ ಕಾರಣ ನಾವೆಲ್ಲ ಕೆಲಸಗಳನ್ನು ಬಹಳ ಒಂದು ಹುಮ್ಮನಸ್ಸಿನಿಂದ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ. ನಮಗೆಲ್ಲ ಬೆನ್ನೆಲುಬಾಗಿದ್ದುಕೊಂಡು ನಮ್ಮ ಕಾರ್ಯಕ್ರಮಗಳಿಗೆ ನಮ್ಮನ್ನು ಹುರಿದುಂಬಿಸುವಂಥ ನಮ್ಮ ಎಲ್ಲ STMC ಸದಸ್ಯರನ್ನು ಪ್ರೀತಿಪೂರ್ವಕವಾಗಿ ಹೆಸರು ಹೇಳೋದೆಲ್ಲ ನಮ್ಮ ಶಿಕ್ಷಣ ತಜ್ಞರಾದಂತಹ ನಮ್ಮ ಗೌರವಾನ್ವಿತ ಚಂದ್ರಾಸ್ ಕಣಂತೂರು ಸರ್ ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಭಾಸ್ಕರ್ ಕೋಟಿಯನ್ನು, ಅದೇ ರೀತಿ ಯೋಗೀಶ್ ಅವರು, ಹಾಗೆ ಚಂದ್ರಾಸ್ ಆಚಾರ್ಯ ನಮ್ಮ ಜೊತೆ ಇದ್ದಾರೆ, ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸಂಘದಲ್ಲಿ ಇದ್ದುಕೊಂಡು ಅಧ್ಯಕ್ಷತೆಯನ್ನು ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಹಾಗೆ ನಮ್ಮ STMC ಸದಸ್ಯರೇ ಆಗಿದ್ದಂಥ ಶಫಿ ಸರ್ ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮೆಲ್ಲ ಮಾರ್ಗದರ್ಶಕರು ಎಲ್ಲ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿಯಲ್ಲಿ ನಾವು ಫೋನ್ ಮಾಡಿದ ತಕ್ಷಣ ನಮಗೆ ಸ್ಪಂದಿಸುವಂತಹ ನಮ್ಮ ಜನಶಿಕ್ಷಣ ಟ್ರಸ್ಟ್ನ ಇಬ್ಬರು ಗುರುಗಳು, ನಾನು ಅವರನ್ನು ಗುರುಗಳಂತೇಳಿ ಸಂಬೋಧಿಸುವುದು, ಶೀನಾ ಶೆಟ್ಟಿ ಹಾಗೂ ಕೃಷ್ಣಮೂಲ್ಯರವರು ನಮ್ಮ ಜೊತೆ ಇದ್ದಾರೆ. ನಿಮ್ಮನ್ನು ಕೂಡ ಉಪಸ್ಥಿತಿಯನ್ನು ಗೌರವಿಸ್ತಾ ನಿಮಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಸುನಂದಾ ಮೇಡಮ್ ನಮ್ಮ ಜೊತೆ ಇದ್ದಾರೆ, ಚಂದ್ರಾವತಿ ಮೇಡಮ್ ಇದ್ದಾರೆ, ನಮ್ಮ ಇಲ್ಲಿಂದ ವರ್ಗಾವಣೆಗೊಂಡು ಹೋದಂತಹ ಜಾಯ್ಸ್ ಟೀಚರ್ ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮೆಲ್ಲ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದೀರಾ, ನಿಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನಮ್ಮ ಶಾಲೆಯ ಪಕ್ಕದ ನಮ್ಮ ಕ್ಲಸ್ಟರ್ನ ಇನ್ನೋರ್ವ ಶಿಕ್ಷಕರು ಪ್ರೀತಿಯಿಂದ ಆಗಮಿಸಿದ್ದಾರೆ. ನಮ್ಮ ಲಮಾಣಿ ಸರ್ ನಿಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಶಾಲೆಗೆ ಒಬ್ಬರು ನಿವೃತ್ತಿ ಹೊಂದಿದರೂ ಕೂಡ ನಮ್ಮ ಶಾಲೆಯನ್ನು ಪ್ರೀತಿಯಿಂದ ಆಯ್ಕೆ ಮಾಡಿಕೊಂಡು ನಮ್ಮ ಶಾಲೆಗೆ ಇದೀಗ ತಾನೇ ಸೇರ್ಪಡೆಗೊಳ್ಳಿಕ್ಕೆ ಬಂದಂತಹ ನಮ್ಮ ಸಾಂಬಾರ್ ತೋಟದ ನಮ್ಮ ನೀಲಯ್ಯ ಸರ್ ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಮಕ್ಕಳ ಉಪಹಾರವನ್ನು ಮಧ್ಯಾಹ್ನದ ಬಿಸಿಯೂಟನ್ನು ಮಾಡುವಂತಹ ನಮ್ಮ ಅಡುಗೆ ಸಿಬ್ಬಂದಿಯವರೆಲ್ಲರೂ ಕೂಡ ಬಂದಿದ್ದೀರಾ. ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಉಷಾ ಮೇಡಮ್ ದಯವಿಟ್ಟು ಮೇಲೆ ಬನ್ನಿ. STMC ಸದಸ್ಯರು ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಶಿಕ್ಷಕರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನೋಡಿ. ಯಾಕಂದರೆ ಇವತ್ತು ಹೆಚ್ಚಿನ ಮಕ್ಕಳಿಗೆ ಎಲ್ಲರಿಗೆ ರಜೆ, ಆದರೆ ನಮ್ಮ 5ನೇ ಕ್ಲಾಸಲ್ಲಿ ನಮ್ಮ ಇವರ ಇದೀಗ ತಾನೇ ಅವರ ಶಿಷ್ಯರಾಗಿದ್ದಂತಹ ಎಲ್ಲ 5ನೇ ಕ್ಲಾಸ್ನ ವಿದ್ಯಾರ್ಥಿಗಳು ಅವರ ಮೇಲೆ ಪ್ರೀತಿ ಇಟ್ಟು ಬಂದಿದ್ದೀರಾ. ಈ ಮಳೆಯನ್ನು ಲೆಕ್ಕಿಸದೆ ಬಂದಿದ್ದೀರಾ. ನಿಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಶ್ರೀಯುತ ಜಗನ್ನಾಥ್ ಸರ್ ಆಗಮಿಸಿದ್ದಾರೆ. ಸರ್ ನಿಮ್ಮ ಉಪಸ್ಥಿತಿಯನ್ನು ಗೌರವಿಸ್ತೇನೆ ಹಾಗೂ ನಿಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತಿಸಿದ ಮೇಡಮ್ ನಿಮಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶಶಿಗೆ ವಿದಾಯ, ರವಿಯ ಉದಯ, ಇಳೆಗೆ ಬೆಳಕಿನ ಅಭ್ಯುದಯ, ಮೊಗ್ಗುಗಳಿಗೆ ಹೂವಾಗುವ ಸಮಯ, ಇಬ್ಬನಿಗೆ ಕರಗಿ ನೀರಾಗೋ ಆಶಯ. ಈಗ
ನಮ್ಮ ಸಹೋದ್ಯೋಗಿ ಶ್ರೀಮತಿ ಪ್ರಮೀಳಾ ಟೀಚರಿಗೆ ಶುಭ ವಿದಾಯ ಸನ್ಮಾನ ಪತ್ರವನ್ನು ಓದಿ ನಮ್ಮೆಲ್ಲರ ಪ್ರೀತಿಯ ಶುಭ ವಿದಾಯವನ್ನು ಹಾರೈಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಸಹಶಿಕ್ಷಕಿ ಶ್ರೀಮತಿ ರಂಜಿನಿ ಟೀಚರ್ ಇವರು. ಶುಭ ನಮನಗಳು. ಸನ್ಮಾನ ಪತ್ರ ಶ್ರೀಮತಿ ಪ್ರಮೀಳಾ ಕುಮಾರಿ. ಶ್ರೀ ಕೃಷ್ಣಗಟ್ಟಿ ಹಾಗೂ ಶ್ರೀಮತಿ ಲಲಿತಾ ಗಟ್ಟಿ ದಂಪತಿಯ ಪುತ್ರಿಯಾಗಿ ಪಂಪುವೆಲ್ ಮಂಗಳೂರು ಇಲ್ಲಿ ಜನಿಸಿದ ತಾವು 1ರಿಂದ 10ನೇ ತರಗತಿವರೆಗೆ ಪ್ರಾಥಮಿಕ ಶಿಕ್ಷಣವನ್ನು ಕಪಿತಾನ್ಯೋ ಕನ್ನಡ ಮಾಧ್ಯಮ ಶಾಲೆ ಮಂಗಳೂರಿನಲ್ಲಿ ಪಡೆದಿರುತ್ತೀರಿ. ನಂತರ ಸೈಂಟ್ ಆನ್ಸ್ ತರಬೇತಿ ಸಂಸ್ಥೆ ಮಂಗಳೂರು ಇಲ್ಲಿ ಶಿಕ್ಷಕ ತರಬೇತಿ TCH ಅನ್ನು ಪಡೆದಿರುತ್ತೀರಿ. 1986ರಿಂದ 1995ರವರೆಗೆ ಸೈಂಟ್ ಮೇರೀಸ್ ಕನ್ನಡ ಮಾಧ್ಯಮ ಶಾಲೆ ಪಳ್ನೀರ್ ಮಂಗಳೂರು ಇಲ್ಲಿ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ತದನಂತರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಜಿ ವೀರಕಂಬ ಇಲ್ಲಿ ಸರಕಾರಿ ಹುದ್ದೆಗೆ ನೇಮಕಾತಿ ಹೊಂದಿ ಸಹ ಶಿಕ್ಷಕಿಯಾಗಿ 12/1/1996ರಿಂದ 15/10/1999ರವರೆಗೆ ಸೇವೆ ಸಲ್ಲಿಸಿ ನಂತರ ಅಲ್ಲಿಂದ ವರ್ಗಾವಣೆಗೊಂಡು 15/10/1999ರಿಂದ 30/6/2024ರವರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹೂ ಹಾಕುವ ಕಲ್ಲು ಬಾಳೆಪುಣಿ ಗ್ರಾಮ ಇಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತೀರಿ. 1996ರಿಂದ ಈವರೆಗೆ ಸೇವಾದಳ ಶಿಕ್ಷಕಿಯಾಗಿ ಕೂಡ ಸೇವೆ ಸಲ್ಲಿಸಿರುತ್ತೀರಿ. ವಿಶ್ವವಿದ್ಯಾನಿಲಯದಲ್ಲಿ ಉದ್ಯೋಗಿಯಾಗಿದ್ದ ಶ್ರೀ ಮಹಾಬಲಗಟ್ಟಿಯವರ ಕೈ ಹಿಡಿದು ಗೃಹಸ್ಥ ಜೀವನಕ್ಕೆ ಕಾಲಿಟ್ಟ ತಾವು ಪತಿಯ ಪ್ರೀತಿಯ ಮಡದಿಯಾಗಿ ಗೃಹಸ್ಥಾಶ್ರಮದ ಸಾರ್ಥಕತೆಯನ್ನು ಹೊಂದಿದ ಆದರ್ಶ ಗೃಹಿಣಿಯೂ ಆಗಿರುತ್ತೀರಿ. ಪರಮಾತ್ಮನು ನಿಮ್ಮ ಜೀವನವನ್ನು ಸುಖವಾಗಿಟ್ಟು ತಮಗೆ ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಗಳನ್ನು ನೀಡಲೆಂದು ಮನಪೂರ್ವಕವಾಗಿ ಪ್ರಾರ್ಥಿಸಿ ತಮ್ಮನ್ನು ಗೌರವಾದರಗಳಿಂದ ಪ್ರೀತಿಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಶುಭವಾಗಲಿ. ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕ ವೃಂದ, ಶಾಲಾ ವಿದ್ಯಾರ್ಥಿಗಳು, STMC ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹೂ ಹಾಕುವ ಕಲ್ಲು. ಧನ್ಯವಾದಗಳು ಟೀಚರ್ ನಿಮಗೆ. ಈಗ ತಮ್ಮ ನೆಚ್ಚಿನ ಸಹೋದ್ಯೋಗಿಗೆ ಶಿಕ್ಷಕ ವೃಂದದಿಂದ ಪ್ರೀತಿಯ ಸನ್ಮಾನ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಾಗ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ.
ತಮ್ಮ ಪ್ರೀತಿಯ ಶಿಕ್ಷಕಿಗೆ ಒಂದು ಕಿರು ಕಾಣಿಕೆಯನ್ನು ತಂದಿದ್ದಾರೆ. ಮಕ್ಕಳೇ, ಈಗ ವೇದಿಕೆಗೆ ಬಂದು ನೀವು ತಂದಿರುವ ಕಾಣಿಕೆಯನ್ನು ನಿಮ್ಮ ಪ್ರೀತಿಯ ಟೀಚರಿಗೆ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಗಳು ಈಗಾಗಲೇ ಇಲ್ಲಿಗೆ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ವಿದ್ಯಾ ದೇಗುಲದ ಮಾಜಿ ಧರ್ಮದರ್ಶಿ, ನಮ್ಮೆಲ್ಲರ ಹೃದಯ ಸ್ಪರ್ಶಿ, ನಮಗೆಲ್ಲರಿಗೂ ಮಾರ್ಗದರ್ಶಿಯಾಗಿರುವ ನಮ್ಮ ಶಾಲಾ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಶಾರದಾ ಬಿ ಇವರು, ನಿವೃತ್ತಿ ಹೊಂದಿರುವ ಶ್ರೀಮತಿ ಪ್ರಮೀಳಾ ಟೀಚರ್ ಇವರಿಗೆ ಶುಭವನ್ನು ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಶಾರದಾ ಬಿ ಹಾಗೂ ಪ್ರಮೀಳಾ ಟೀಚರಿಗೆ ಸುಮಾರು 10 ವರ್ಷಗಳ ಒಡನಾಟ ಇದೆ. ಆದ ಕಾರಣ ಈಗ ಮೇಡಮ್ರವರು ಅವರ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಇಂದಿನ ಈ ಶುಭ ಸಮಾರಂಭದ ಅಧ್ಯಕ್ಷರೇ, ಹಿರಿಯರಾದಂಥ ರಮೇಶನವರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಮುಖ್ಯವಾಗಿ ಇಂದಿನ ಸಮಾರಂಭದ ಕೇಂದ್ರ ಬಿಂದು ನವವಧು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಶ್ರೀಮತಿ ಪ್ರಮೀಳಾ ಗಟ್ಟಿ ಅವರನ್ನು ಕೂಡ ನಾನು ಈ ಸಮಾರಂಭದಲ್ಲಿ ಸ್ವಾಗತಿಸ್ತಾ, ಅವರಿಗೆ ನಾನು ನವವಧು ಅಂತ ಹೇಳಿದ ಕೂಡಲೇ ನವವಧುವಿನ ಹಾಗೆ ನಾಚಿಕೆ ಆಯಿತು. ಆ ಮಾತನ್ನು ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಯಾರೇ ಆಗಲಿ ಒಂದು ಜೀವನದಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಕಾಲಿಟ್ಟ ನಂತರ ಅವರ ಸ್ಟೇಷನ್ ಬಂದ ಕೂಡಲೇ ಇಳಿತಾ ಹೋಗೋದು, ಮಧ್ಯೆ ಮಧ್ಯೆ ಬೇರೆ ಕಡೆಯಲ್ಲಿ ಆಚೆ ಈಚೆ ಹೋಗಿ ಬಂದು ಮಾಡ್ಬೋದು. ಆದರೆ ಒಂದು ಸರ್ಕಾರಿ ಸೇವೆ ಅಂತ ಹೇಳಿದ ನಂತರ ನಿರ್ದಿಷ್ಟವಾದ ವಯಸ್ಸಿಗೆ ಅವರ ಸ್ಟೇಷನ್ ಬಂದ ಕೂಡಲೇ ಇಳ್ಕೊಂಡು ಹೋಗೋದು ಪ್ರತಿಯೊಬ್ಬ ಸರ್ಕಾರಿ ನೌಕರನ ಅದು ಕರ್ತವ್ಯ ಕೂಡ, ಸರ್ಕಾರದ ಆದೇಶವೂ ಕೂಡ. ಹಾಗೆ 7 ವರ್ಷದ ಮೊದಲು ಇದೇ ಸಭಾಭವನದಲ್ಲಿ ನಾನು ಕೂಡ ಇಳ್ಕೊಂಡು ಹೋಗಿದ್ದೆ. ಈಗ ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಪ್ರಮೀಳಾ ಮೇಡಮ್. ಅವರೊಂದಿಗೆ ನಾನು 10 ವರ್ಷಗಳ ಕಾಲ ಒಡನಾಡಿಯಾಗಿದ್ದೆ. ನನ್ನಿಂದ ಮೊದಲೇ ಅವರು ಈ ಶಾಲೆಗೆ ಬಂದಿದ್ದರು. 24 ವರ್ಷ ಇದೇ ಶಾಲೆಯಲ್ಲಿ ಒಬ್ಬರು ಶಿಕ್ಷಕಿಯಾಗಿ ದುಡಿದಿದ್ದಾರೆ ಅಂತ ಹೇಳಿದರೆ ಎಲ್ಲರೂ ಮೆಚ್ಚಲೇಬೇಕಾದಂತಹ ವಿಷಯ. ಅವರು ಯಾರೊಂದಿಗೂ ವೈರತ್ವವನ್ನು ಕಟ್ಟಿಕೊಳ್ಳಿಕ್ಕೆ ಇಷ್ಟಪಡುವವರಲ್ಲ. ಯಾರೇ ಬರಲಿ ಮೊದಲು ಅವರು ಅತಿಥಿ ಸತ್ಕಾರಕ್ಕೆ ಹೆಸರುವಾಸಿ. HM ಇರಲಿ ಇಲ್ಲದಿರಲಿ, ಶಾಲೆಗೆ ಯಾರಾದರೂ ಬಂದರೆ ಅವರು ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, STMC ಅವರಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಅಥವಾ ಹಳೆ ವಿದ್ಯಾರ್ಥಿಗಳೇ ಆಗಿರ್ಬೋದು, ಯಾರೇ ಬಂದರೂ ಕೂಡ ಮೊದಲು ಅವರನ್ನು ಬನ್ನಿ ಕೂತ್ಕೊಳ್ಳಿ, ಏನಾಗಬೇಕು ಅಂತ ವಿಚಾರಿಸಿ ಅವರನ್ನು ಒಂದು ಆ ಶಾಲೆಗೆ HM ಇಲ್ಲದಿದ್ದರೂ ಕೂಡ ಅವರನ್ನು ಒಂದು ಕೇಳಿ ವಿಷಯವನ್ನು ಇದು ಮಾಡಿ ಅವರನ್ನು ಕಳಿಸಿಕೊಡ್ತಾಯಿದ್ರು. ಹಾಗಾಗಿ ಯಾರು ಅವರೊಂದಿಗೆ ಉಳಿದವರು ಕೂಡ ಸೇರ್ಕೊಳ್ತಾ ಇದ್ದರು. ಆದರೂ ಇವರು ಮುಂದೆ ಬಂದು ಅದನ್ನು ಮಾಡ್ತಾಯಿದ್ರು. ಹಾಗಾಗಿ ನನಗೆ ಅದು ಅನುಭವ ಆಗಿದೆ. ನಾನು ಫಸ್ಟಿಗೆ ಇಲ್ಲಿ HM ಆಗಿ ಪ್ರಮೋಷನ್ ಆಗಿ ಬಂದಾಗ ಆಫೀಸ್ ರೂಮಿಗೆ ಬಂದಾಗ ಯಾರೂ ಇರಲಿಲ್ಲ. ಏನಪ್ಪ ಇದು ಅಂಥೇಳಿ ಒಂದು ಸಾರಿ ನನಗೆ ಖಿನ್ನತೆ ಆಯಿತು. ಆದರೆ ಕೂಡಲೇ ಪ್ರಮೀಳಾ ಮೇಡಮ್ ಬಂದು ಬನ್ನಿ ಮೇಡಮ್ ಅಂತ ಹೇಳಿ ಕೂತ್ಕೊಳ್ಳಿ ಹೇಳಿ ಒಂದು ಇದು ಮಾಡಿದರು. ಅದೊಂದರೆ ನನಗೆ ಮಾತ್ರ ಅಲ್ಲ, ನಾನು ಉದಾಹರಣೆ ಕೊಟ್ಟದ್ದು ಮಾತ್ರ. ಯಾರೇ ಶಾಲೆಗೆ ಬಂದರೂ ಕೂಡ ಅವರನ್ನು ಗೌರವಿಸಿ ಕೂತ್ಕೊಳ್ಳಿ ಹೇಳಿ ವಿಷಯವನ್ನು ಪ್ರತಿಪಾದಿಸ್ತಾ ಇದ್ದರು. ಹಾಗೆ ನನ್ನೊಂದಿಗೆ HMಗಳೊಂದಿಗೆ ಮಾತ್ರ ಅಲ್ಲ, ಉಳಿದ ಸಹ ಶಿಕ್ಷಕಿಯರೊಂದಿಗೆ ಕೂಡ ಅವರು ಸಹೋದರಿಯ ಹಾಗೆ ನಡ್ಕೊಳ್ತಾ ಇದ್ದರು. ಶಾಲಾ ಮಕ್ಕಳನ್ನು ಅವರು ತನ್ನ ಮಕ್ಕಳಂತೆ ಪ್ರೀತಿಸ್ತಾ ಇದ್ದರು. ಯಾವ ಒಂದು ಮಗುವಿಗೂ ನೋವಾದರೂ ಕೂಡ ಅವರು ಸಹಿಸಿಕೊಳ್ತಿರಲಿಲ್ಲ. ಕೂಡಲೇ ಆ ಮಕ್ಕಳ ನೆರವಿಗೆ ಧಾವಿಸ್ತಾ ಇದ್ದರು. ಬಡ ಮಕ್ಕಳಿದ್ದರೆ ಅವರಿಗೆ ಸಹಾಯ ಮಾಡುವಂಥದ್ದು, ಕಲಿಕೆಯಲ್ಲಿ ಹಿಂದೆ ಉಳಿದರೆ ಕೂಡ ಅಂಥ ಮಕ್ಕಳಿಗೆ ಅವರು ಉತ್ತಮವಾದಂಥ ಶಿಕ್ಷಣವನ್ನು ನೀಡುವಂಥದ್ದು, ನಿಸ್ವಾರ್ಥ ಸೇವೆಯನ್ನು ಅವರು ಮಾಡಿದ್ದಾರೆ. ನಾವು ನಮ್ಮ ಶಿಕ್ಷಕ ವೃಂದದಲ್ಲಿ ಕೆಲವೊಮ್ಮೆ ಹೇಳ್ತೇವೆ, ನಾನು ಮಾಡಿದಷ್ಟು ಕೆಲಸ, ನಾನು ಕಲಿಸಿದಷ್ಟು ಉಳಿದವರಿಗೆ ಸಾಧ್ಯ ಇಲ್ಲ ಅಂತ. ನಿಜವಾಗಿ ಅದು ತಪ್ಪು. ಎಲ್ಲರಿಗೂ ಅವರದ್ದೇ ಆದಂತಹ ಕ್ರಮ ಇರ್ತದೆ, ಅವರದೇ ಆದ ರೀತಿಯಲ್ಲಿ ಅವರು ಕಲಿಸ್ತಾರೆ.
ಮುಖ್ಯವಾಗಿ ಇಲ್ಲಿ ಬೇಕಾಗುವಂಥದ್ದು ಶಿಕ್ಷಣ. ನಾವು ಕಲಿಸುವಂಥ ವಿಷಯ ಮಕ್ಕಳಿಗೆ ಮನದಟ್ಟು ಮಾಡುವುದು. ಅದು ವಿಧ ಬೇರೆ ಬೇರೆ ಇದ್ದರೂ ಕೂಡ ಅವರವರ ತಕ್ಕ ಹಾಗೆ ಅವರವರಿಗೆ ಗೊತ್ತಿದ್ದ ಹಾಗೆ ಅವರವರು ಮಾಡ್ತಾರೆ. ಆ ವಿಷಯದಲ್ಲಿ ನಮ್ಮ ಪ್ರಮೀಳಾ ಮೇಡಮ್ ತುಂಬ ಜಾಣ್ಮೆಯನ್ನು ಹೊಂದಿದ್ದಾರೆ. ಯಾವುದೇ ವಿಷಯ ಬರಲಿ, ಶಾಲೆಯಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಸ್ಪೋರ್ಟ್ಸ್ ಇರಲಿ, ಸೇವಾದಳ ಇರಲಿ, ಯಾವುದಕ್ಕೂ ನಾನಿಲ್ಲ ಅಂತ ಹೇಳಿ ಇಲ್ಲ, ಯಾವುದಕ್ಕೂ ಏನಾಗಬೇಕು ಅಂತ ಹೇಳಿ ಮುಂದೆ ಬಂದು ಶಾಲಾ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದರು. ಅವರಿಗೆ ಇವತ್ತು ಒಂದು ಬೇಸರದ ಸಂಗತಿ ಎಂದರೆ, ಮಕ್ಕಳಂತೆ ಪ್ರೀತಿಸ್ತಿರುವ ವಿದ್ಯಾರ್ಥಿಗಳೇ ಇವತ್ತು ಸನ್ಮಾನ ಸಮಾರಂಭದಲ್ಲಿ ಇಲ್ಲದಿರುವುದು ಅವರಿಗೂ ಬೇಸರ. ನಾನು ಕೂಡ ಬಂದ ಕೂಡಲೇ ಹೇಳಿದೆ, ಮಕ್ಕಳಿಲ್ಲದವರಿಗೆ ಇವತ್ತು ಶಾಲೆಗೆ ರಜೆ ಆದ ಕಾರಣ ಮಕ್ಕಳಿಲ್ಲದವರಿಗೆ ಬೇಸರ ತಂದಿರ್ಬೋದು, ಆದರೂ ಉಪಾಯ ಇಲ್ಲ. ನನಗೆ ಸಹ ಇವತ್ತೇ ಗೊತ್ತಾದದ್ದು ಇವತ್ತು ಸನ್ಮಾನ ಅಂತ. ಏನೇ ಆಗಲಿ ಅವರ ನಿವೃತ್ತಿ ಜೀವನ ಉತ್ತಮವಾಗಿ ಸಾಗಲಿ. ಅಲ್ಲಿ ಸಾಗ್ತದೆ. ಯಾಕಂತ ಹೇಳಿದರೆ, ಒಬ್ಬ ಶಿಕ್ಷಕಿ ಶಾಲೆಯಲ್ಲಿ ಆತ್ಮತೃಪ್ತಿಯಿಂದ ದುಡಿದಾಗ ಅವರ ನಿವೃತ್ತಿ ಜೀವನ ಖಂಡಿತವಾಗಿಯೂ ಉತ್ತಮ ರೀತಿಯಲ್ಲಿ ಆಗ್ತದೆ. ಅದು ನಾನು ಕಂಡುಕೊಂಡಂತಹ ವಿಷಯ. ಹಾಗೆ ಪ್ರಮೀಳಾ ಟೀಚರು ಕೂಡ ಒಂದು ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಾಗ ನಿಸ್ವಾರ್ಥ ಸೇವೆಯಿಂದ ಅವರು ಸೇವೆ ಸಲ್ಲಿಸಿದ್ದಾರೆ. ಹಾಗಾಗಿ ಅವರ ನಿವೃತ್ತ ಜೀವನವೂ ಕೂಡ ಉತ್ತಮ ರೀತಿಯಲ್ಲಿ ಸಾಗಲಿ. ಹಾಗೆ ಅವರಿಗೆ ದೇವರು ಆರೋಗ್ಯ ನೆಮ್ಮದಿ ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ನನಗೆ 2 ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಮೇಡಮ್ ರವರ ಮಾತು ಯಾವಾಗಲೂ ಮಿತ. ಆ ಮಾತು ಕೇಳಲು ಎಲ್ಲರಿಗೂ ಹಿತ. ಉತ್ತಮ ಮುಖ್ಯೋಪಾಧ್ಯಾಯರು ಯಾರು ಎಂದು ಕೇಳಿದರೆ ಅವರಿಗೆ ನಮ್ಮ ಮತ. ಅತ್ಯುತ್ತಮವಾಗಿ ಮಾತನಾಡಿದ ಮೇಡಮ್, ನಿಮಗೆ ಧನ್ಯವಾದಗಳು. ಈಗ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ವತಿಯಿಂದ ಶ್ರೀಮತಿ ಪ್ರಮೀಳಾ ಟೀಚರ್ ಇವರಿಗೆ ಸನ್ಮಾನ. ಈ ಕಾರ್ಯಕ್ರಮದಲ್ಲಿ SDMCಯ ಅಧ್ಯಕ್ಷರು, ಸದಸ್ಯರು ಹಾಗೂ ಗೌರವ ಸಲಹೆಗಾರರು ಎಲ್ಲರೂ ಸೇರಿ ಪ್ರಮೀಳಾ ಟೀಚರ್ ಇವರಿಗೆ ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸದಸ್ಯರಿಗೂ ಹಾಗೂ ಗೌರವ ಸಲಹೆಗಾರರಿಗೂ ತುಂಬ ಹೃದಯದ ಧನ್ಯವಾದಗಳು. ಅರ್ಜುನನಿಗೆ ಶ್ರೀಕೃಷ್ಣನಂತೆ, ರಾಮನಿಗೆ ವಸಿಷ್ಠರಂತೆ, ವಿವೇಕಾನಂದರಿಗೆ ರಾಮಕೃಷ್ಣರಂತೆ, ಹರಗುರು ನಾರಾಯಣರಂತೆ ಅನುಗ್ರಹಿಸಿ ಸಸಿ ಮರವಾಗುವಂತೆ ಪೋಷಿಸಿ ನಮ್ಮೆಲ್ಲರಿಗೂ ವಿದ್ಯೆಯನ್ನು ಧಾರೆ ಎರೆದ ತಮ್ಮ ನೆಚ್ಚಿನ ಶಿಕ್ಷಕಿಗೆ ಹಳೆ ವಿದ್ಯಾರ್ಥಿ ಸಂಘದಿಂದ ಪ್ರೀತಿಯ ಸನ್ಮಾನ. ಈಗ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ವೇದಿಕೆಗೆ ಬಂದು ತಮ್ಮ ನೆಚ್ಚಿನ ಶಿಕ್ಷಕಿಗೆ ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಿವೃತ್ತ ಶಿಕ್ಷಕಿಯಾಗಿರುವ ಶ್ರೀಮತಿ ಪ್ರಮೀಳಾ ಟೀಚರ್ ಇವರಿಗೆ ಒಂದು ಪ್ರೀತಿಯ ಸನ್ಮಾನ ಪತ್ರವನ್ನು ಕೊಟ್ಟಿದ್ದಾರೆ. ಅದನ್ನು ನಾನೀಗ ನಿಮ್ಮ ಮುಂದೆ ವಾಚಿಸಲಿಕ್ಕಿದ್ದೇನೆ. ಶುಭ ಆರೈಕೆಗಳು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹೂ ಹಾಕುವ ಕಲ್ಲು ಶ್ರೀಮತಿ ಪ್ರಮೀಳಾ ಟೀಚರ್ ಇವರು ಶಿಕ್ಷಕಿಯಾಗಿ ಸುಮಾರು 25 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯೆಯನ್ನು ನೀಡುವ ಮೂಲಕ ಹಲವಾರು ವಿದ್ಯಾರ್ಥಿಗಳ ಬದುಕನ್ನು ಸುಂದರವಾಗಿರಿಸಿರುತ್ತಾರೆ. ತಮ್ಮ ಕೆಲಸವನ್ನು ನಿಷ್ಠಾಪೂರ್ವಕ ಮತ್ತು ಶ್ರದ್ಧೆಯಿಂದ ನಿರ್ವಹಿಸಿರುತ್ತಾರೆ. ಇದೀಗ ತಮ್ಮ ಶಿಕ್ಷಕಿ ಹುದ್ದೆಯನ್ನು ಬೀಳ್ಕೊಡುಗೆ ಸಮಾರಂಭದ ಮೂಲಕ ಕೊನೆಗೊಳಿಸುತ್ತಿರುವ ತಮ್ಮ ಮುಂದಿನ ಜೀವನ ಅತ್ಯಂತ ಸುಂದರವಾಗಿರಲೆಂದು ಹಾರೈಸುವ ಹಳೆ ವಿದ್ಯಾರ್ಥಿಗಳು ಹೂ ಹಾಕುವ ಕಲ್ಲು.
ಪ್ರಮೀಳಾ ಟೀಚರಿಗೆ ಸನ್ಮಾನ ಮಾಡಿದ ಹಳೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ವೃತ್ತಿಯಿಂದ ನಿವೃತ್ತಿಯಾಗಿರುವ ಶ್ರೀಮತಿ ಪ್ರಮೀಳಾ ಟೀಚರ್ ಇವರು ತಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಊರಿನ ಎಲ್ಲ ದೈವಗಳಿಗೆ ಮನಸಾರೆ ಸ್ಮರಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾನ್ವಿತರಿಗೆ ನಮನಗಳನ್ನು ಸಲ್ಲಿಸುತ್ತಾ, ಇವತ್ತು ನೀವೆಲ್ಲರೂ ಒಟ್ಟು ಸೇರಿ ನನ್ನ ಈ ಕಾರ್ಯಕ್ರಮಕ್ಕೆ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿ ನನಗೆ ಪ್ರೀತಿಯಿಂದ ಗೌರವದಿಂದ ನನ್ನ ಬೀಳ್ಕೊಡುಗೆ ಸಮಾರಂಭವನ್ನು ನೆರವೇರಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ನಾನು ನಿಮಗೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಸುಮಾರು 24 ವರ್ಷ 8 ತಿಂಗಳುಗಳ ಕಾಲ ಈ ಶಾಲೆಯಲ್ಲಿ ನನಗೆ ಸೇವೆ ಮಾಡಲು ಭಾಗ್ಯವನ್ನು ಕರುಣಿಸಿದ ದೇವರಿಗೆ ನಾನು ಮೊದಲಿಗೆ ಚಿರಋಣಿಯಾಗಿದ್ದೇನೆ. ನಾನು ಹುಟ್ಟಿ ಬೆಳೆದದು ಪಂಪೆಲ್ನಲ್ಲಿ. ಅಲ್ಲಿಯೇ ಹತ್ತಿರ ಕಪಿತಾನ್ಯ ಶಾಲೆ ಇದ್ದ ಕಾರಣ 1ರಿಂದ 10ನೇ ತರಗತಿ ತನಕ ನಾನು ಆ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಮುಂದೆ PUC ಮಾಡಲೆಂದು ಸೇಂಟ್ ಆಗ್ನೆಸ್ ಕಾಲೇಜಿಗೆ ಹೋಗಿ PUCಯನ್ನು ಪೂರ್ತಿಗೊಳಿಸಲಿಕ್ಕೆ ಆಗಲಿಲ್ಲ. ನನಗೆ 2 ಸಬ್ಜೆಕ್ಟ್, ನಾನು ಸೈನ್ಸ್ ತೆಗೆದುಕೊಂಡ ಕಾರಣ ನನಗೆ 2 ಸಬ್ಜೆಕ್ಟಲ್ಲಿ ನಾನು ಫೇಲ್ ಆದೆ. ಅದರ ನಂತರ ಆಗ SSLC ಆದರೂ ಇದು TCHಗೆ ಸೇಂಟ್ ಆನ್ಸ್ ತರಬೇತಿ ಸಂಸ್ಥೆಗೆ ನಾನು 2 ವರ್ಷಗಳ ಕಾಲ ತರಬೇತಿ ಸಂಸ್ಥೆಯನ್ನು ಪೂರ್ತಿಗೊಳಿಸಿ ಇನ್ನು ಮನೆಯಲ್ಲಿ ನಿಲ್ಲುವುದು ಬೇಡ ಅಂತ ಹೇಳಿ ನಮ್ಮ ಹತ್ತಿರದ ಸಂಬಂಧಿಕರು ಹೇಳಿದರು, ಇಂದು ಟ್ರೈನಿಂಗ್ ಆಯ್ತಲ್ಲ, ನೀನು ಸೇಂಟ್ ಮೇರೀಸಲ್ಲಿ ನಿನಗೆ ಗೌರವ ಶಿಕ್ಷಕಿಯಾಗಿ ಕರೆದಿದ್ದಾರೆ, ನೀನು ಅಲ್ಲಿ ಬರ್ತೀಯಾ ಹೋಗ್ತೀಯಾ ಅಂತ ಕೇಳಿದರು. ಸಂಬಳ ಮಾತ್ರ ಕಡಿಮೆ, 200 ರೂಪಾಯಿ ಮಾತ್ರ ಸಂಬಳ ಅಂತ ಹೇಳಿದರು. ಚಿಂತಿಲ್ಲ ಅಂತ ಹೇಳಿ ಅಲ್ಲಿ ನಾನು 1 ವರ್ಷಕ್ಕೆ ಅಂತ ಹೋದವಳು ಸುಮಾರು 9 ವರ್ಷಗಳ ಕಾಲ ಸೇಂಟ್ ಮೇರೀಸ್ ಕನ್ನಡ ಶಾಲೆ ಫಳ್ನೀರ್ ಮಾರ್ಜಿನ್ ಅಲ್ಲಿ ಸೇವೆ ಸಲ್ಲಿಸಿ ಇನ್ನು ಏನು ಮಾಡೋದು, ನನಗೆ 1994ರಲ್ಲಿ ಮದುವೆ ಆಯಿತು. ನನ್ನನ್ನು ಕೊಣಾಜೆಗೆ ಕೊಟ್ಟರು. ನಮ್ಮ ಮನೆಯವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಉದ್ಯೋಗಿಯಾಗಿದ್ದರು. ಇನ್ನು ನಾನು ಕೆಲಸ ಬಿಡ್ತೇನಂತ ಆಗುವಾಗ ಏನು ಮಾಡೋದಂತ ಯೋಚಿಸ್ತಾ ಇರುವಾಗ ಸರಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಶ್ರೀಯುತ ಗೋವಿಂದ ಗೌಡರು ಕರ್ನಾಟಕ ಸರ್ಕಾರದ ಶಿಕ್ಷಣ ಮಂತ್ರಿಗಳಾಗಿ ಆಯ್ಕೆಯಾದರು. ಅವರು ನಮಗೆಲ್ಲ ಒಂದು 29 ವರ್ಷ ವಯಸ್ಸಿನವರಿಗೆ ಶಿಕ್ಷಕರ ನೇಮಕಾತಿಯಲ್ಲಿ ಆಯ್ಕೆ ಮಾಡಲಿಕ್ಕೆ ಅಂತ ಹೇಳಿ ಒಂದು ಆದೇಶವನ್ನು ಜಾರಿಗೆ ತಂದರು. ಅದರ ಪ್ರಕಾರ ನನಗೆ ಶಿಕ್ಷಕರ ನೇಮಕಾತಿಯಲ್ಲಿ ಅದು ನೇರ ನೇಮಕಾತಿ, ಆ ನೇರ ನೇಮಕಾತಿಯಲ್ಲಿ ನನಗೆ ಮಜಿ ವೀರಕಂಬ ಎಂಬ ಶಾಲೆಗೆ ನನಗೆ ಆರ್ಡರ್ ಬಂತು. ನಾನಾಗ ಮಾರ್ಜಿ ಶಾಲೆಯಲ್ಲಿದ್ದಾಗ ನನಗೆ ಸಿಸ್ಟರ್ನವ್ರ ಹತ್ರ ಹೇಳಿದೆ, ನನಗೆ ಮಜಿ ಶಾಲೆಗೆ ಆರ್ಡರ್ ಬಂದಿದೆ, ನಾನು ಇನ್ನೂ ಶಾಲೆ ಬಿಡ್ತೇನಂತ ಹೇಳಿ ಹೋಗುವಾಗ ಅವರು ಹೇಳಿದರು, ಒಳ್ಳೆಯದಾಗಲಿ, ನೀನು ಅಲ್ಲಿ ಸರ್ಕಾರಿ ಕೆಲಸ ಅಲ್ಲ, ಅಲ್ಲಿ ಸೇರಿ ಅಂತ ಹೇಳಿ ಸುಮಾರು 3.5 ವರ್ಷಗಳ ಕಾಲ ನಾನು ಮಜಿ ವೀರಕಂಬ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಇನ್ನು 3.5 ವರ್ಷ ಆಯ್ತಲ್ಲ, ಇನ್ನು ಟ್ರಾನ್ಸ್ಫರಿಗೆ ಹಾಕುವ ಅಂತ ಹೇಳಿ ಅದೇ ಸಮಯದಲ್ಲಿ ಗೋವಿಂದ ಗೌಡರು ಶಿಕ್ಷಣ ಸಚಿವರಾಗಿ ಪುನಃ ಮುಂದುವರೆದಿದ್ದರು. ಅವರು ಕೌನ್ಸಿಲಿಂಗ್ ಎಂಬ ವರ್ಗಾವಣೆಯಲ್ಲಿ ಕೌನ್ಸಿಲಿಂಗ್ ಅಂತ ಆದೇಶವನ್ನು ಜಾರಿಗೆ ತಂದರು. ಕೂಡಲೇ ನನಗೆ 2 ಶಾಲೆ ಇತ್ತು, ಒಂದು ಕೊಣಾಜೆ ಪದವು, ಮತ್ತೊಂದು ಹೂ ಹಾಕುವ ಕಲ್ಲು. ನಾನು ಹೂ ಹಾಕುವ ಕಲ್ಲು ಶಾಲೆಯನ್ನು ಆಯ್ಕೆ ಮಾಡಿಕೊಂಡೆ. ಹೂ ಹಾಕುವ ಕಲ್ಲು ಶಾಲೆಯಲ್ಲಿ ಆಯ್ಕೆ ಮಾಡಿಕೊಂಡ ಕಾರಣ ಇಷ್ಟರ ತನಕ 24 ವರ್ಷ 8 ತಿಂಗಳ ತನಕ ನನಗೆ ಯಾವುದೇ ತೊಂದರೆ ಇಲ್ಲದೆ ನಾನು ಇಲ್ಲಿ ಸೇವೆ ಮಾಡಲು ಅವಕಾಶ ಸಿಕ್ಕಿತು. ನಾನು ಹೂ ಹಾಕುವ ಕಲ್ಲಿಗೆ ಬರುವಾಗ ಶ್ರೀಯುತ ಶೀಲಾ ಡಿಸೋಜಾ ಸರ್ ಇವರು ಪ್ರಭಾರ ಮುಖ್ಯೋಪಾಧ್ಯಾಯರಾಗಿದ್ದರು. ಆದರೆ ಅವರು ಆ ಸಮಯದಲ್ಲಿ ನಿವೃತ್ತಿ ಅಂಚಿನಲ್ಲಿದ್ದ ಕಾರಣ ಅವರು ರಜೆಯಲ್ಲಿದ್ದರು. ಆಗ ಶ್ರೀಯುತ ಜಗನ್ನಾಥ್ ಮಾಸ್ಟ್ರು ನನ್ನನ್ನು ಈ ಶಾಲೆಗೆ ಸೇವೆಗೆ ತೆಗೆದುಕೊಂಡರು. ಆಗ ನಾವಿದ್ದದು ಒಂದು ಜಗನ್ನಾಥ್ ಸರ್, ಒಂದು ಪುಷ್ಪಲತಾ ಟೀಚರ್, ಮತ್ತೊಂದು ಮಂಗಳ ಟೀಚರ್. ನಾನು ಈ ಶಾಲೆಗೆ ಸೇರಿದ ಕೂಡಲೇ ಮಂಗಳ ಟೀಚರ್ ಈ ಶಾಲೆಯಿಂದ ಟ್ರಾನ್ಸ್ಫರ್ ಆಗಿ ಆಚೆ ಬೆಳ್ತಂಗಡಿ ಆಚೆ ಹೋದರು. ಆಗ ನನಗೆ 1ನೇ ಕ್ಲಾಸನ್ನು ಜಗನ್ನಾಥ್ ಸರ್ ಹೇಳಿದರು, ನೀವು 1ನೇ ಕ್ಲಾಸನ್ನು ತೆಗೆದುಕೊಳ್ಳಿ ಅಂತ. ಆಗ 60 ಮಕ್ಕಳು 1ನೇ ಕ್ಲಾಸಲ್ಲಿದ್ದರು. ಹಾಗೆ ನಾವು ಕೆಲವು 2-3 ಗೌರವ ಶಿಕ್ಷಕಿಯರು ಕೂಡ ಆ ಸಂದರ್ಭದಲ್ಲಿ ಈ ಶಾಲೆ ಇಲ್ಲಿ ಇದ್ದರು. 1 ತಿಂಗಳ ನಂತರ ನಾನು ನನ್ನ ಅಕೌಂಟ್ ಓಪನ್ ಮಾಡಲಿಕ್ಕೆ ಅಂತ ಹೇಳಿ ಆಫೀಸಿಗೆ ಹೋಗುವಾಗ ರಂಜಿನಿ ಟೀಚರ್ ಅಲ್ಲಿ ಅವರು ಮತ್ತು ಅವರ ಯಜಮಾನರು ಆಫೀಸಲ್ಲಿದ್ದರು.
ಆಗ ಶ್ರೀಧರ್ ಸರ್ ಹೇಳಿದರು, ನಿಮಗೆ ನಿಮ್ಮ ಶಾಲೆಗೆ ಒಬ್ಬರು ಟೀಚರ್ ಇದ್ದಾರೆ, ಕರಿಹಲಗೆ ಯೋಜನೆಯಲ್ಲಿ ಒಬ್ಬರು ಟೀಚರ್ ನಿಮ್ಮ ಶಾಲೆಗೆ ಬರ್ತಾರೆ ಅಂತ. ಆಗ ನಾನು ಹೇಳಿದೆ, ನಮಗೇನು ಸುದ್ದಿ ಇಲ್ಲ ಸರ್ ಅಂತ ಹೇಳಿ, ಮತ್ತು ಒಟ್ಟಿಗೆ ನಾವು ಮೂವರು ಒಟ್ಟಿಗೆ ಬಿ ಸಿ ರೋಡ್ನಿಂದ ಇಲ್ಲಿ ಬಂದು ಹೂ ಹಾಕುವ ಕಲ್ಲು ಶಾಲೆಗೆ ಅವರು ಸೇರಿಕೊಂಡರು. ಅಷ್ಟು ಸಮಯದಲ್ಲಿ ನಾನು ಜಗನ್ನಾಥ್ ಸರ್, ಪುಷ್ಪಲತಾ ಟೀಚರ್ ಮತ್ತು ರಂಜಿನಿ ಟೀಚರ್ ಮತ್ತು 2-3 ಗೌರವ ಶಿಕ್ಷಕಿಯರು ಈ ಶಾಲೆಯಲ್ಲಿ ಇದ್ದದ್ದು. ಸ್ವಲ್ಪ ಸಮಯದ ನಂತರ ಪುಷ್ಪಲತಾ ಟೀಚರ್ ಈ ಶಾಲೆಯಿಂದ ಟ್ರಾನ್ಸ್ಫರ್ ಆಗಿ ಚೆನ್ನೈ ತೋಡಿ ಶಾಲೆಗೇನೋ ಹೋದರು. ಅದಾದ ನಂತರ ನಾವೇ ಇದ್ದೆವು ಶಾಲೆಯಲ್ಲಿ 1999. ನಾನು ಬಂದ ಇಸವಿ 15/10/1999. ಕೊನೆಗೆ 2002ನೇ ಇಸವಿಯಲ್ಲಿ ನಮ್ಮ ಶಾಲೆಗೆ 3 ಟೀಚರ್ನವರು, ಒಂದು ಸರ್ ಜಯಣ್ಣ ಸರ್ ಮತ್ತು ಸರಿತಾ ಟೀಚರ್, ಮತ್ತೊಬ್ಬರು ಮಮತಾ ಟೀಚರ್ ಅಂತ ಹೇಳಿ ಅವರು ನಮ್ಮ ಶಾಲೆಗೆ 3 ಒಂದೇ ದಿವಸ, ಒಬ್ಬರು ಬೆಳಿಗ್ಗೆ ಬಂದರು, ಒಬ್ಬರು ಮಧ್ಯಾಹ್ನ, ಒಬ್ಬರು ಸಂಜೆ ಆಗುವಾಗ 3 ಬಂದು ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡ್ರು. ಹಾಗೆ 2002ರ ತನಕ ಅದೇ ಸಮಯದಲ್ಲಿ ನಮ್ಮ ಕ್ಲಸ್ಟರ್ ಕೂಡ ಉದ್ಘಾಟನೆ ಆಯಿತು. ಆಗ ನಮ್ಮ ಕ್ಲಸ್ಟರ್ CRP ಆಗಿ ಶ್ರೀಮತಿ ಶಾರದಾ ಮೇಡಮ್ ಇವರು ನಮ್ಮ ಶಾಲೆಯನ್ನು ಹೂ ಹಾಕುವ ಕಲ್ಲನ್ನು ಆಯ್ಕೆ ಮಾಡಿಕೊಂಡಿದ್ದರು. ತುಂಬ ಒಡನಾಟ ಶಾರದಾ ಮೇಡಮ್, ನಾನು ಬಾಳೆಪುಣಿಯಲ್ಲಿ ಇರುವಾಗಲೇ ಶಾರದಾ ಮೇಡಮ್ಗೆ ಮತ್ತು ನಾನು ತುಂಬ ಅವರ ಹತ್ರ ಮಾತಾಡ್ತಿದ್ದೆ. ತುಂಬ ಅನ್ಯೋನ್ಯತೆ, ನಾನು ಅವರನ್ನು ಅಕ್ಕನಾಗೆ ಕಾಣ್ತಿದ್ದೆ. ಅದೇ ಸಮಯದಲ್ಲಿ ಶಾರದಾ ಮೇಡಮ್ ಮತ್ತು ಸ್ವಲ್ಪ ಸಮಯದ ನಂತರ 2002ರಲ್ಲಿ ಅವರು CRP ಆಗಿ 3 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಇದ್ದ ನಂತರ 2007ರಲ್ಲಿ ನಮ್ಮ ಶಾಲೆಗೆ ಪದವೀಧರೇತರ ಮುಖ್ಯೋಪಾಧ್ಯಾಯ ಹುದ್ದೆ ಆಯಿತು. ನಮ್ಮ ಶಾಲೆ ಪದವೀಧರೇತರ ಮುಖ್ಯೋಪಾಧ್ಯಾಯರು ನಮ್ಮ ಶಾಲೆಗೆ ಬರುವುದಂತ ಆಯಿತು. ಆ ಸಮಯದಲ್ಲಿ ಜಗನ್ನಾಥ್ ಸರ್ ಇವರು ನಮ್ಮ ಶಾಲೆಯಿಂದ ಬೇರೆ ಶಾಲೆಗೆ ಹೋಗಬೇಕಾಯಿತು. ಅವರು ಮುಖ್ಯೋಪಾಧ್ಯಾಯರು ಶಾರದಾ ಮೇಡಮ್ ಆಗಿ ನಮ್ಮ ಶಾಲೆಗೆ ಬಂದರು. ಜಗನ್ನಾಥ್ ಸರ್ ಮೂಳೂರು ಶಾಲೆಗೆ ಸಹಶಿಕ್ಷಕರಾಗಿ ಹೋದರು. ಹಾಗೆ ನಾವೇ ಇದ್ದೆವು. ಶಾರದಾ ಮೇಡಮ್ ನನಗೆ ಯಾವಾಗಲೂ ಹೇಳೋದು, ಟೀಚರ್ ನಿಮಗೆ ಗೋವಿಂದ ಗೌಡರ ಕೃಪೆಯಿಂದ ನೀವು ಆಗ 29 ವರ್ಷದವರಿಗೆ ಗೋವಿಂದ ಗೌಡರ ಅವಧಿಯಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆದದ್ದು. ಆಗ ಶಾರದಾ ಮೇಡಮ್ ಯಾವಾಗಲೂ ಹೇಳೋದು, ನೀವು ಗೋವಿಂದ ಗೌಡರ ಶಿಕ್ಷಣ ಸಚಿವರ ಫೋಟೋ ಇಟ್ಟು ಯಾವಾಗಲೂ ಪೂಜೆ ಮಾಡಬೇಕು ಅಂತ ಹೇಳ್ತಿದ್ರು. ಹಾಗೆ ದೇವರ ದಯೆಯಿಂದ ಶಾರದಾ ಮೇಡಮ್ ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಷಯದ ರಜೆಯಲ್ಲಿ ಸಹ ನನಗೆ ಫೋನ್ ಮಾಡಿ ವಿಚಾರಿಸ್ತಿದ್ರು, ಟೀಚರ್ ಹೇಗಿದ್ದೀರಿ, ಏನು ಸುದ್ದಿ ಇಲ್ಲ, ಹೇಗಿದ್ದೀರಿ ಅಲ್ಲಿ ಪ್ರತಿ ಸಲ ಕೇಳ್ತಿದ್ರು. ಅವರು ತುಂಬ ಆತ್ಮೀಯತೆಯಿಂದ ಇದ್ದರು. 2006 ಅದೇ ಸಂದರ್ಭದಲ್ಲಿ ಶಮಿತಾ ಟೀಚರ್ ಕೂಡ ನಮ್ಮ ಶಾಲೆಯನ್ನು ತೆಗೆದುಕೊಂಡು ನಮ್ಮ ಶಾಲೆಗೆ ನೇಮಕಾತಿ ಹೊಂದಿ ಶಮಿತಾ ಟೀಚರ್ ಸಹ ಬಂದರು. ಹಾಗೆ ಕೆಲವು ಟ್ರಾನ್ಸ್ಫರ್ ಆಗಿ ನಮ್ಮ ಶಾಲೆಯನ್ನು ಪ್ರಾರಂಭ ಮಾಡಿದ ಚಂದ್ರಾವತಿ ಟೀಚರ್ ಕೂಡ ನಮ್ಮ ಶಾಲೆಯನ್ನು ಅವರು ಹೂವಾಕು ಕಲ್ಲಲ್ಲಿ ಪ್ರಾರಂಭ ಮಾಡಿದ ಚಂದ್ರಾವತಿ ಟೀಚರ್ ಕೂಡ ನಮ್ಮ ಶಾಲೆಗೆ ಪುನಃ ವಾಪಸ್ ಬಂದರು. ಸುನಂದ ಟೀಚರ್ ಕೂಡ ನಮ್ಮ ಶಾಲೆಯನ್ನು ಅವರು ನರಿಂಗಾಣದಲ್ಲಿದ್ದರು, ನಮ್ಮ ಶಾಲೆಗೆ ಪುನಃ ಹೂವಾಕೋ ಕಲ್ಲು ಶಾಲೆಯನ್ನು ತೆಗೆದುಕೊಂಡ ನಂತರ ನಾವೆಲ್ಲ ಸ್ಟಾಫ್ ತುಂಬ ಆದೆವು. ಆಗ ಒಂದು ದಿವಸ ಶಾರದಾ ಮೇಡಮ್ ನನ್ನನ್ನು ಕರೆದು ಹೇಳಿದರು, ಟೀಚರ್ ಹೀಗೆ ಆಫೀಸಿಂದ ಫೋನ್ ಬಂದಿದೆ, ನಿಮ್ಮದು ಹೆಚ್ಚುವರಿ ಲಿಸ್ಟಲ್ಲಿ ನಿಮ್ಮ ಹೆಸರು ಉಂಟು ಅಂತ ಹೇಳಿದರು. ನಾನು ಕೂಡಲೇ ನಮ್ಮವರೇ ಆದ ಶ್ರೀಮತಿ ಮಮತಾ ಗಟ್ಟಿ ಇವರನ್ನು ಸಂಪರ್ಕಿಸಿದಾಗ ಅವರು ಹೇಳಿದರು, ನೀವೇನು ಟೆನ್ಷನ್ ಮಾಡಬೇಡಿ ಟೀಚರ್, ನಾನು BOನಲ್ಲಿ ಮಾತಾಡ್ತೇನೆ ಅಂತ ಹೇಳಿದರು. ಕೂಡಲೇ ಅವರು BOನಲ್ಲಿ ಮಾತಾಡಿ ನನ್ನ ಸಮಸ್ಯೆಗೆ ಪರಿಹಾರ ಕಂಡುಕೊಂಡರು. ಮತ್ತು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ನವೀನ್ ಚಂದ್ರ ಸರ್ ಕೂಡ BOನಲ್ಲಿ ಮಾತಾಡಿ ನನ್ನನ್ನು ಆ ಸಮಯದಲ್ಲಿ ಈ ಶಾಲೆಯಲ್ಲೇ ಉಳಿಸುವಂತೆ ಮಾಡಿದ್ದಾರೆ. ಅವರಿಗಿಬ್ಬರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇನೆ. ಇನ್ನು ಮುಂದಕ್ಕೆ ಶಾರದಾ ಮೇಡಮ್ ಸ್ವಲ್ಪ ಸಮಯ ಇದ್ದು ಮತ್ತು ಅವರು ಸಹ ರಿಟೈರ್ಡ್ ಆಗಿ ಹೋದರು. ಆ ಸಮಯದಲ್ಲಿ ಸುನಂದ ಟೀಚರ್ ಕೂಡ ನಮ್ಮೊಟ್ಟಿಗೆ ಇದ್ದು ಸ್ವಲ್ಪ ಸಮಯದ ಕಾಲ ಒಡನಾಡಿಯಾಗಿ ಅವರು ಕೂಡ ಒಂದು 3-4 ತಿಂಗಳು ಸೆಪ್ಟೆಂಬರ್ ಆಗುವಾಗ ಪುನಃ ಅವರು ಸಹ ರಿಟೈರ್ಡ್ ಆಗಿ ಹೋದರು. ಅದೇ ಈತನ ಮಧ್ಯೆ ಚಂದ್ರಾವತಿ ಟೀಚರ್ ಅವರು ನಮ್ಮ ಶಾಲೆಯಲ್ಲಿದ್ದು ಪ್ರಮೋಷನ್ ಆಗಿ ಬಾಳೆಪುಣಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡರು. ಅಲ್ಲಿ ಅವರು ಬಾಳೆಪುಣಿಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಪ್ರಮೋಷನ್ ಆಗಿ ಹೋದರು. ಹೀಗೆ ತುಂಬ ಒಡನಾಡ, ನನಗೆ ಚಂದ್ರಾವತಿ ಟೀಚರಿಗೆ ತುಂಬ ಒಡನಾಡ. ಸುನಂದ ಟೀಚರಲ್ಲಿ ಸಹ ತುಂಬ ಸೌಮ್ಯ ಸ್ವಭಾವದ ಸುನಂದ ಟೀಚರ್ ಕೂಡ ಪ್ರೀತಿಯಿಂದ ಯಾವಾಗಲೂ ನಮ್ಮಲ್ಲಿ ಮಾತನಾಡೋದು, ತುಂಬ ಆತ್ಮೀಯತೆಯಿಂದ ಇದ್ದವರು. ಇದೇ ಸಂದರ್ಭದಲ್ಲಿ CRP ಆಗಿ ಇರಾ ಶಾಲೆಯಲ್ಲಿ CRP ಆಗಿದ್ದ
ಶ್ರೀಯುತ ನಾಗರಾಜ ಪದಕಣ್ಣಯ್ಯ ಸರ್ ಅವರು ನಮ್ಮ ಶಾಲೆಯಲ್ಲಿ ಸಹಶಿಕ್ಷಕರಾಗಿ ಸೇರಿಕೊಂಡರು. ಆಗ ಜಾಯ್ಸ್ ಟೀಚರ್, ನೀತಾ ಟೀಚರ್ ಇಬ್ಬರೂ ಕೂಡ ನಮ್ಮ ಶಾಲೆಯನ್ನು ವರ್ಗಾವಣೆಯಲ್ಲಿ ನೀತಾ ಟೀಚರಿಗೆ ನೇಮಕಾತಿ ಆಯಿತು. ಜಾಯ್ಸ್ ಟೀಚರ್ ನರಿಂಗಾಳದಿಂದ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡರು. ಸುನಂದ ಟೀಚರ್ ಹೋದ ನಂತರ ಪದಕಣ್ಣಯ್ಯ ಸರ್ ಅವರು ಪ್ರಭಾರ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸ್ತಿದ್ರು. ಒಂದು ಸಂದರ್ಭದಲ್ಲಿ ಅವರು ಹೇಳಿದರು, ಅವರ ಅಪ್ಪ ತೀರಿ ಹೋದ ಸಂದರ್ಭದಲ್ಲಿ ಅವರು ನನಗೊಂದು ಮೆಸೇಜ್ ಹಾಕಿದ್ರು, ಟೀಚರು 1 ವರ್ಷ ನೀವು ಪ್ರಭಾರ ಮುಖ್ಯೋಪಾಧ್ಯಾಯರ ಹುದ್ದೆಯನ್ನು ನಿರ್ವಹಿಸ್ತೀರಾ ಅಂತ ಕೇಳಿದರು. ಆಗ ನಾನು ಹೇಳಿದೆ, ಸರ್ ನನಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿದೆ. ಆ ಕೂಡಲೇ ನಾನು ರಂಜಿನಿ ಟೀಚರಿಗೆ ಫೋನ್ ಮಾಡಿ ಮಾತನಾಡಿದೆ. ಆಗ ಅವರು ಕೂಡ ಹೇಳಿದರು, ಟೀಚರ್ ನೀವು ಏನು ಟೆನ್ಷನ್ ಮಾಡಿಕೊಳ್ಬೇಡಿ, ಯಾರು ನೋಡುವ ಜಾಯ್ಸ್ ಟೀಚರ್ ಆ ಸಮಯದಲ್ಲಿ ನಮ್ಮ ಶಾಲೆಯಲ್ಲಿ ಇದ್ದ ಕಾರಣ ಜಾಯ್ಸ್ ಟೀಚರಿಗೆ ನಾವು ಕೇಳುವ ಅಂತ. ರಾಜೇಶ್ವರಿ ಟೀಚರ್ ಆ ಸಂದರ್ಭದಲ್ಲಿ ನಮ್ಮ ಶಾಲೆ ರಾಜೇಶ್ವರಿ ಟೀಚರ್ ಮೊದಲು ಸ್ವಲ್ಪ ಸಮಯ ಇದ್ದರು. ಅವರು ನಮ್ಮ ಶಾಲೆಯಿಂದ CRP ಆಗಿ ಹೋದರು. ಅವರಿಗೆ ಸಹ ನಾನು ಫೋನ್ ಮಾಡಿ ಕೇಳಿದಾಗ ರಾಜೇಶ್ವರಿ ಟೀಚರ್ ಹೇಳಿದರು, ನೀವೇನು ಟೆನ್ಷನ್ ಮಾಡೋದು ಬೇಡ ಟೀಚರ್, ನೀವು ಕೂಡಲೇ ಜಾಯ್ಸ್ ಟೀಚರನ್ನು ಕಾಂಟ್ಯಾಕ್ಟ್ ಆಗಿ ಅಂತ ಹೇಳಿದರು. ಕೂಡಲೇ ನಾನು ಜಾಯ್ಸ್ ಟೀಚರ್ ಹತ್ರ ಹೇಳಿದೆ, ಜಾಯ್ಸ್ ಟೀಚರ್ ನೀವು ಒಂದು ಸ್ವಲ್ಪ ಸಮಯದ ಮಟ್ಟಿಗೆ ಪ್ರಭಾರ ಮುಖ್ಯೋಪಾಧ್ಯಾಯರ ಹುದ್ದೆ ತೆಗೊಳ್ತೀರಾ ಟೀಚರ್ ಅಂತ ಕೇಳುವಾಗ ಅವರು ಕೂಡಲೇ ಅವರು ಮತ್ತು ನೀತಾ ಟೀಚರ್ ನನಗೆ ಸಹಾಯ ಮಾಡಿದ್ದಾರೆ. ಜಾಯ್ಸ್ ಟೀಚರ್ ಮತ್ತು ಅವರಿಬ್ಬರು ಆಫೀಸಿಗೆ ಹೋಗಿ ಆಗಿನ BU ಆದ ಶಿವಪ್ರಕಾಶ್ ಸರ್ ಅವರನ್ನು ಭೇಟಿಯಾಗಿ ಅವರು ಅಲ್ಲಿ ಮಾತನಾಡಿ ನನ್ನ ಜವಾಬ್ದಾರಿಯನ್ನು ಅವರು ತೆಗೆದುಕೊಂಡು ತುಂಬ ಉತ್ತಮವಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ಹಾಗೆ ಅದಾದ ನಂತರ ನಮ್ಮ ಶಾಲೆಗೆ ಮುಖ್ಯೋಪಾಧ್ಯಾಯರು ಹೋಗಿ ಹಾಗೆಯೇ ಕಾಲಿತ್ತು. ಕಾಯ್ತಾ ಇದ್ದೇವೆ ಯಾವಾಗ ಮುಖ್ಯೋಪಾಧ್ಯಾಯರು ಬರ್ತಾರೆ ನಮ್ಮ ಶಾಲೆಗೆ, ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದ ಸಂದರ್ಭದಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಇವರು 2020 ಫೆಬ್ರವರಿ ತಿಂಗಳಲ್ಲಿ ನಮ್ಮ ಹೂ ಹಾಕುವ ಕಲ್ಲು ಶಾಲೆಯನ್ನು ತೆಗೆದುಕೊಂಡರು. ಆಗ ನಮಗೆ ತುಂಬ ಖುಷಿಯಾಯಿತು, ನಮ್ಮ ಶಾಲೆಗೆ ಮುಖ್ಯೋಪಾಧ್ಯಾಯರು ಪದವೀಧರೇತರ ಮುಖ್ಯೋಪಾಧ್ಯಾಯರು ಬಂದರಲ್ಲ ಅಂತ ಹೇಳಿ. ನಾನು ಮತ್ತು ವಿಜಯಲಕ್ಷ್ಮಿ ಮೇಡಮ್ ತುಂಬ ಆತ್ಮೀಯರು, ಕೂಡಲೇ ನಾವು ಆತ್ಮೀಯತೆಯನ್ನು ಗಳಿಸಿಕೊಂಡೆವು. ನನ್ನ ಏನು ಸಮಸ್ಯೆ ಇದ್ದರೂ ಕೂಡ ನಾನು ಅವರಲ್ಲಿ ಹೇಳಿಕೊಳ್ತಿದ್ದೆ. ಅವರ ಏನು ಸಮಸ್ಯೆ ಇದ್ದರೂ ಸಹ ನನ್ನಲ್ಲಿ ಹೇಳಿಕೊಂಡು ನನ್ನನ್ನು ಅಕ್ಕನಂತೆ ತಾಯಿಯಂತೆ ಅವರು ಯಾವಾಗಲೂ ಹೇಳೋದು, ಎನ್ನ ಅಕ್ಕ ಇರಿ, ಎನ್ನ ಅಮ್ಮ ಇರಿ ಅಂತ ಯಾವಾಗಲೂ ಹೇಳಿ, ಎಲ್ಲಿ ಹೋಗುವಾಗ ಸಹ ನನ್ನ ಕಾಲು ಹಿಡಿದೇ ಅವರು ಹೋಗುದು, ಆಶೀರ್ವಾದ ತಗೊಂಡೇ ಹೋಗ್ತಿದ್ರು. ತುಂಬ ಒಡನಾಟ. ನಾನು ಈ ಶಾಲೆಯಲ್ಲಿ ಹಿರಿಯ ಶಿಕ್ಷಕಿಯಾದ ಕಾರಣ ನನಗೆ ಪ್ರತಿಯೊಂದು ಸಂದರ್ಭದಲ್ಲಿ ಅವರು ನನ್ನನ್ನು ಪ್ರತಿಯೊಂದು ಕಾರ್ಯಕ್ರಮ ಕೂಡ ಸ್ಟೇಜಲ್ಲಿ ನನ್ನನ್ನು ಅವರು ಕರೀತಿದ್ರು. ಹೀಗೆ ವಿಜಯಲಕ್ಷ್ಮಿ ಮೇಡಮ್ ಬಂದ ನಂತರ ನಾನು ಮತ್ತೆ ಯಾವಾಗಲೂ ಹೇಳ್ತಿದ್ದೆ, ಮೇಡಮ್ ನನಕ ನೀವು ಬೇರೆ ಎಲ್ಲಿ ಸಹ ಟ್ರಾನ್ಸ್ಫರ್ ಆಗಿ ಹೋಗಬೇಡಿ, ನಾನಿರುವಷ್ಟು ಸಮಯ ನೀವು ಈ ಶಾಲೆಯಲ್ಲೇ ಇರಬೇಕಂತ ಬೇಡಿಕೊಂಡ ಕಾರಣ ಅವರು ಈ ಶಾಲೆಯಲ್ಲೇ ಇನ್ನೂ 2 ವರ್ಷಗಳ ಕಾಲ ಅವರು ಈ ಶಾಲೆಯಲ್ಲೇ ಮುಂದುವರಿಯಬೇಕೆಂದು ನನ್ನ ಆಸೆ. ಹಾಗೆ ನನ್ನ ಎಲ್ಲ ಒಂದು ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅವರು 3 ವಾರಗಳ ಕಾಲ ಗಳಿಕೆ ರಜೆಯಲ್ಲಿ ಅವರೊಮ್ಮೆ ವಿದೇಶಕ್ಕೆ ಹೋಗಿ ಬಂದರು. ಆ ಸಂದರ್ಭದಲ್ಲಿ ನನ್ನ ಸಹಶಿಕ್ಷಕ ಬಂಧುಗಳಾದ ರಂಜಿನಿ ಟೀಚರ್, ಸರಿತಾ ಟೀಚರ್, ಸೌಮ್ಯ ಟೀಚರ್ ಮತ್ತು ಶಮಿತಾ ಟೀಚರ್ ಇವರು ನನ್ನ 3 ವಾರಗಳ ಅವಧಿಯಲ್ಲಿ ನನಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅವರು ನನಗೆ ಸಹಕಾರ ನೀಡಿದ್ದಾರೆ. ನನಗೆ ಕೆಲವು ಮೊಬೈಲಲ್ಲೆಲ್ಲ ಗೊತ್ತಿಲ್ಲಾಯಿತು, ಪ್ರತಿಯೊಂದು ನನಗೆ ಎಲ್ಲರವರು ನನಗೆ ತುಂಬ ಹೃದಯದ ಸಹಕಾರ ನೀಡಿದ್ದಾರೆ. ನನ್ನ ಎಲ್ಲ ಶಿಕ್ಷಕ ಬಂಧುಗಳು ನನಗೆ ತುಂಬ ತುಂಬ ಆತ್ಮೀಯ. ನಾವು ಒಂದೇ ಕುಟುಂಬದವರಂತೆ ಈ ಶಾಲೆಯಲ್ಲಿದ್ದೆವು. ಹಾಗೆ ನನಗೆ ಒಂದೇ ಕುಟುಂಬದವರಂತೆ ಇದ್ದ ಕಾರಣ ನನಗೆ 60 ವರ್ಷ ಹೇಗೆ ಆಯ್ತಂತ ಗೊತ್ತಾಗಲೇ ಇಲ್ಲ. ಹಾಗೆ ಎಲ್ಲರ ಆಶೀರ್ವಾದದಿಂದ ನಾನು ಈಗ ಸಹ ದೇವರದಲ್ಲಿ ನನಗೆ ಒಂದು ಆರೋಗ್ಯ ದೇವರದಲ್ಲಿ ಒಳ್ಳೆಯದುಂಟು. ಮತ್ತು ಎಲ್ಲ ಮಕ್ಕಳು ನನಗೆ ಮೊದಲಿನ ಮಕ್ಕಳಲ್ಲಿ ತುಂಬ ಇಷ್ಟ, ತುಂಬ ಪ್ರೀತಿ ಮಾಡಿದೆ ನಾನು ಮಕ್ಕಳನ್ನು. ಮತ್ತು ಈ ಶಾಲೆಯಲ್ಲಿ ನನಗೆ ತುಂಬ ಅಂದರೆ ಎಲ್ಲ ನಮ್ಮವರೇ ಇದ್ದ ಕಾರಣ ನನಗೆ ಈ ಶಾಲೆ ತುಂಬ ಇಷ್ಟ ಆಯಿತು. ಅದಕ್ಕೆ ಯಾವಾಗಲೂ ನೀತಾ ಟೀಚರ್ ಕೆಲವೊಮ್ಮೆ ಹೇಳ್ತಿದ್ರು, ಅಕ್ಕಯ್ಯ ಅವರು ನನ್ನ ಅಕ್ಕ ಅಂತಲೇ ಹೇಳೋದು, ನಮಗೆ ತುಂಬ ಹತ್ತಿರ ಸಂಬಂಧ ಅವರು. ಅಕ್ಕ ಇರು ಒಂದೇ ಶಾಲೆಯಲ್ಲಿ ಏತ್ ಸಮಯ ಕುಲ್ಲುವರು ಇದಕ್ಕೆ ಬೇತೆ ಪೋಯರಾಬ್ಜ ಅಂತ ಕೇಳ್ತಿದ್ರು. ಅದಕ್ಕೆ ನಾನು ಹೇಳ್ತಿದ್ದೆ, ನನಗೆ ಇಷ್ಟು ಹತ್ತಿರ ಕೊಣಾಜೆ ನಮ್ಮ ಮನೆ ಇರುವ ಕಾರಣ ನಾನು ಯಾಕೆ ಇಷ್ಟು ದೂರ ಹೋಗಬೇಕು, ನನಗೆ ಈ ಶಾಲೆಯಲ್ಲಿ ಮತ್ತೊಂದು ನಾನು ಪ್ರತಿದಿನ ದೇವರಲ್ಲಿ ಬೇಳ್ತಿದ್ದೆ, ನನಗೆ ಹೂ ಹಾಕುವ ಕಲ್ಲು ಶಾಲೆಯಲ್ಲಿ ನನ್ನನ್ನು ಹೆಚ್ಚುವರಿ ಮಾಡಬೇಡ ದೇವ ಅಂತ ಹೇಳಿ. ಅದರ ಪ್ರಾರ್ಥನೆಯ ಫಲವಾಗಿ ಮತ್ತು ಎಲ್ಲರ ನನ್ನ ಊರಿನ ಹಿರಿಯರ ಎಲ್ಲರ ಆಶೀರ್ವಾದ, ಅದರಿಂದ ನಾನು ಈ ಶಾಲೆಯಲ್ಲಿ ಇಷ್ಟು ವರ್ಷಗಳ ಕಾಲ ಯಾವುದೇ ತೊಂದರೆ ಇಲ್ಲದೆ ಸೇವೆ ಮಾಡುವ ಭಾಗ್ಯ ನನಗೆ ಸಿಕ್ಕಿತು. ಇನ್ನು ನನ್ನ ಹಳೆ ವಿದ್ಯಾರ್ಥಿಗಳು, ನನಗೆ ಯಾವುದೇ ಸಂದರ್ಭದಲ್ಲಿ ನನ್ನ ಹಳೆ ವಿದ್ಯಾರ್ಥಿಗಳು ಸಿಕ್ಕಿರುವಾಗ ಸಹ ನಾನು ಅವರಿಗೆ ಎಲ್ಲರಲ್ಲಿ ನಾನು ಮಾತಾಡ್ತಿದ್ದೆ,
ಯಾವುದೇ ಗ್ರಾಮೀಣ ಸರ್ಟಿಫಿಕೇಟ್ಗೆ ಬಂದರೂ ಕೂಡ ನಾನು ಅವರಿಗೆ ಕೂಡಲೇ ಬರೆದು ಕೊಡ್ತಿದ್ದೆ. ಮತ್ತು ನನ್ನ ಎಸ್ ಟಿ ಎಮ್ ಸಿ ಎಲ್ಲ ಅಧ್ಯಕ್ಷರು, ನನ್ನ ಮೊದಲಿಗೆ ಶ್ರೀಯುತ ರಾಜಗೋಪಾಲ್ ಭಟ್, ಅದರ ನಂತರ ದೇರಣ್ಣ ದೇವಾಡಿಗ, ಲಕ್ಷ್ಮಣ್ ಗಟ್ಟಿ, ಇಸಾಕ್ ಡಿಸೋಜ, ಶ್ರೀಯುತ ನವೀನ್ ಚಂದ್ರ ಸರ್, ಈಗಿನ ಪ್ರಸ್ತುತ ಶ್ರೀಯುತ ಅಬ್ದುಲ್ ರೆಹಮಾನ್ ಸರ್, ಇವರೆಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ನನಗೆಲ್ಲ ವಿಷಯಗಳನ್ನು ನನಗೆ ಸಹಕಾರ ನೀಡಿದ್ದಾರೆ. ಅವರಿಗೆ ನಾನು ಯಾವಾಗಲೂ ಕೃತಜ್ಞಳಾಗಿರುತ್ತೇನೆ. ಇನ್ನು ನನಗೆ ಸಹಕಾರ ನೀಡಿದ ನನ್ನೆಲ್ಲ ವಿದ್ಯಾರ್ಥಿಗಳಾಗ್ಬೋದು, ಪೋಷಕರಾಗ್ಬೋದು, ನನ್ನ ಅಡಿಗೆ ಸಿಬ್ಬಂದಿಗಳಾಗ್ಬೋದು, ನಾನು ಯಾವಾಗಲೂ ಹೋಗಿ ಅಡಿಗೆ ಸಿಬ್ಬಂದಿಯವರ ಹತ್ರ ಮಾತಾಡ್ತಿದ್ದೆ, ಅವರ ಕಷ್ಟ ಸುಖಗಳನ್ನು ವಿಚಾರಿಸ್ತಿದ್ದೆ. ಒಳ್ಳೆ ರೀತಿಯಿಂದ ನನ್ನ ಹತ್ರ ಎಲ್ಲರೂ ನನಗೆ ಅಂದರೆ ಯಾರಲ್ಲಿ ಕೋಪ ಎಂಬುದೇ ಇಲ್ಲ, ಎಲ್ಲರಲ್ಲಿ ನಾನು ಪ್ರೀತಿಯಿಂದ ಇದ್ದೆ. ಹಾಗಿರುವಾಗ ನನಗೆ ದೇವರು ಈ ಶಾಲೆಯನ್ನು 24 ವರ್ಷ 8 ತಿಂಗಳ ಕಾಲ ಸೇವೆ ಮಾಡಲು ಭಾಗ್ಯವನ್ನು ಕರುಣಿಸಿದ್ದಕ್ಕೆ ನಾನು ದೇವರಿಗೆ ಮೊದಲು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನ್ನ ಅಮ್ಮನಿಗೊಂದು ಆಸೆ ಇತ್ತು, ನನ್ನ ಮಗಳು ಒಂದು ಸರ್ಕಾರಿ ಕೆಲಸದಲ್ಲಿ ಇರಲಿ, ಅವಳಿಗೊಂದು ಪೆನ್ಷನ್ ಬರುವಾಗ ಮುಂದೆ ಯಾರು ನೋಡದಿದ್ದರೂ ಕೂಡ ಅವಳಿಗೊಂದು ಪೆನ್ಷನ್ ಸಿಗ್ತದಲ್ಲ ಎಂಬ ಅಮ್ಮನ ಆಶೀರ್ವಾದದಿಂದ ನನಗೆ ಇವತ್ತು ನಾನು ಸರ್ಕಾರಿ ಕೆಲಸಕ್ಕೆ ಸೇರಿದ್ದೇನೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಇನ್ನು ಮುಂದೆ ಈ ಶಾಲೆ ಇನ್ನಷ್ಟು ಬೆಳಗಲಿ, ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಲಿ. ಇನ್ನು ನಾನು ಹೋದ ಕೂಡಲೇ ಒಬ್ಬರು ಸರ್, ನೀಲಯ್ಯ ಸರ್ ಈ ಶಾಲೆಗೆ ಬರ್ತಾ ಇದ್ದಾರೆ. ಇವತ್ತು ಅವರು ಜಾಯಿನ್ ಆಗ್ತಾರೆ. ನಮಗೆ ತುಂಬ ಖುಷಿ ಆಯಿತು. ಮೊನ್ನೆ ನಾನು ಕೂಡಲೇ ನೋಡಿದೆ, ಕೌನ್ಸಿಲಿಂಗ್ ಇದು ಆಗುವಾಗ ನಾನು ನೋಡಿದೆ ನೀಲಯ್ಯ ಸರ್ ಹೂ ಹಾಕುವ ಕಲ್ಲನ್ನು ತೆಗೆದುಕೊಂಡ್ರದ್ದು. ಕೂಡಲೇ ನಾನು ಮೇಡಮ್ಗೆ ಮೆಸೇಜ್ ಆಗಿದೆ, ಮೇಡಮ್ ನೀಲಯ್ಯ ಸರ್ ನನ್ನ ಪ್ಲೇಸ್ಗೆ ನೀಲಯ್ಯ ಸರ್ ಬಂದ್ರಲ್ಲ, ನಮಗೆ ತುಂಬ ಖುಷಿ ಆಯಿತು ಅಂತೇಳಿ. ಹಾಗೆ ನೀತಾ ಟೀಚರ್ ನಿನ್ನೆ ಮೆಸೇಜ್ ಹಾಕಿದ್ರು, ನೀತಾ ಟೀಚರ್ಗೆ ಕೌನ್ಸಿಲಿಂಗ್ ಇರುವಾಗ ನಾನು ಮೆಸೇಜ್ ಹಾಕಿ, ನೀತಾ ಟೀಚರ್ ನಮ್ಮ ಶಾಲೆಯನ್ನು ತೆಗೆದುಕೊಳ್ಳಿ, ಮೇಡಮ್ ಸಹ ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ ನೀವು ನಮ್ಮ ಶಾಲೆಯನ್ನು ತೆಗೊಳ್ಳಿ ಅಂತ. ಕೂಡಲೇ ಅವರು ಮೊದಲು ಇಲ್ಲದ್ರೆ ಬೇರೆ ಶಾಲೆ ತೆಗೊಳ್ತಾರಂತ ಇದ್ದರು, ಇಲ್ಲ ಟೀಚರ್ ನಾನು ಹೂ ಹಾಕೋಕಲ್ಲೇ ತೆಗೆದುಕೊಂಡೆ ಅಂತ ಹೇಳುವಾಗ ನಮಗೆ ತುಂಬ ಖುಷಿ ಆಯಿತು. ಹಾಗೆ ಯಾವುದೇ ತೊಂದರೆ ಇಲ್ಲದೆ ಇನ್ನಷ್ಟು ಈ ಶಾಲೆ ಬೆಳಗಲಿ, ಮಕ್ಕಳಿಗೆ ಒಳ್ಳೆಯದಾಗಲಿ, ಈ ಶಾಲೆಯ ಸಂಖ್ಯೆ ಇನ್ನಷ್ಟು ಅಭಿವೃದ್ಧಿಯಾಗಲಿ ಅಂತ ಆಶಿಸ್ತೇನೆ. ಇಷ್ಟು ವರ್ಷ ನನಗೆ ಸೇವೆ ಮಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಾನು ಕೃತಜ್ಞಳಾಗಿದ್ದೇನೆ. ಇನ್ನು ಮುಂದೆಯೂ ಕರೆದಾಗ ನಾನು ಬರ್ತೇನೆ. ನಾನೀಗ ಇವತ್ತು ಏನು ಕೊಡೋದಿಲ್ಲ, ಆದರೆ ಮುಂಬರುವ ದಿನಗಳಲ್ಲಿ ಮೇಡಮ್ ಹತ್ರ ಹೇಳಿದ್ದೇನೆ, ಏನು ಬೇಕು ಈ ಶಾಲೆಗೆ ನಾನು ಅದನ್ನು ಕೊಡಲಿಕ್ಕೆ ತಯಾರಾಗಿದ್ದೇನೆ ಅಂತ ಹೇಳುತ್ತಾ, ಇಷ್ಟು ವರ್ಷ ನನಗೆ ಎಲ್ಲರಿಗೆ ನಾನು ಇವತ್ತು ನನಗೆ ಎಲ್ಲರೂ ಒಳ್ಳೆ ರೀತಿಯಿಂದ ಪ್ರೀತಿಯಿಂದ ನನ್ನ ಮೇಲೆ ಗೌರವದಿಂದ ನನ್ನ ಹಳೆ ವಿದ್ಯಾರ್ಥಿಗಳು, ನನ್ನ STMC, ನನ್ನ ಶಿಕ್ಷಕ ಬಂಧುಗಳು, ನನ್ನ ಇಲ್ಲಿಂದ ವರ್ಗಾವಣೆಗೊಂಡು ಹೋದ ಟೀಚರ್ನವರು ಎಲ್ಲರೂ ನನಗೆ ಅಡಿಗೆ ಸಿಬ್ಬಂದಿಗಳು ಎಲ್ಲರೂ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ನನಗೆ ಪ್ರೀತಿಯಿಂದ ಗೌರವದಿಂದ ಅವರು ಸನ್ಮಾನ ಮಾಡಿದ್ದಾರೆ. ನಾನು STMC ಅವ್ರ ಹತ್ರ ಮೊದಲಿಗೆ ಹೇಳಿದ್ದೆ, ಸರ್ ತುಂಬ ಖರ್ಚು ಮಾಡಿದ್ದು ಬೇಡ ಸರ್ ಅಂತ ಹೇಳಿದೆ. ಈಗ ಕಷ್ಟದ ಕಾಲ ಅಲ್ಲ, ನನಗೆ ಮತ್ತೆಲ್ಲರೂ ನನಗೆ ಚಿನ್ನ ಕೊಟ್ಟಿದ್ದಾರೆ. ನಾನು ಹೇಳಿದೆ ನನಗೆ ಬೇಡ ಸರ್, ತುಂಬ ನನಗೆ ಖರ್ಚು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಆದರೂ ಪ್ರೀತಿಯಿಂದ ವಿಶ್ವಾಸದಿಂದ ನನಗೆ ಸನ್ಮಾನ ಮಾಡಿದ್ದೀರಿ. ಇನ್ನು ನಮ್ಮ ಶ್ರೀಯುತ ಜನಶಿಕ್ಷಣ ಟ್ರಸ್ಟ್ ಸರ್ ಬಗ್ಗೆ ಹೇಳುದ, ಶ್ರೀನಾಥ್ ಶೆಟ್ರು ಮತ್ತು ಕೃಷ್ಣಮೂಲ್ಯ ಸರ್ ನನಗೆ ಯಾವಾಗಲೂ ನಾನು ಅಲ್ಲಿ AKM ಮಿಲ್ ಹತ್ರ ನಿಲ್ಲುವಾಗ ಯಾವಾಗಲೂ ಅವರಲ್ಲಿ ಗಾಡಿ ನಿಲ್ಲಿಸ್ತಿದ್ರು ಮತ್ತು ನನ್ನನ್ನು ಕರ್ಕೊಂಡು ಬರ್ತಿದ್ರು. ಅದು ಬಂದು ಯಾವಾಗ ನಾನು ಮೇಡಮ್ ಅಂತ ಹೇಳ್ತಿದ್ದೆ, ಮೇಡಮ್ ನನಗೆ ಜನಶಿಕ್ಷಣ ಟ್ರಸ್ಟ್ನ ಶ್ರೀಯುತ ಕೃಷ್ಣ ಶೆಟ್ಟಿ ಮತ್ತು ಕೃಷ್ಣ ಯಾವಾಗಲೂ ನನ್ನನ್ನು ವಿಚಾರಿಸ್ತಿದ್ರು ಮತ್ತು ನಿಮ್ಮನ್ನು ಸಹ ಕೇಳ್ತಿದ್ರು ಅಂತ ಹೇಳ್ತಿದ್ದೆ. ನನಗೆ ಈ ಶಾಲೆಯಲ್ಲಿ ಸಹಾಯ ಮಾಡಿ ನನ್ನ ಗೌರವ ಸಲಹೆಗಾರರಾದ ಶ್ರೀಯುತ ರಮೇಶ್ ಸೇನವ ಸರ್, ಶ್ರೀಯುತ ಅಬುಬಕ್ಕರ್ ತೋಟಾಳ್, ಶ್ರೀಯುತ ರಾಜಗೋಪಾಲ್ ಭಟ್ ಮತ್ತು ಗಿರೀಶ್ ಬೆಳ್ಳೇರಿ, ಹಾಗೆ ಶಿಕ್ಷಣ ತಜ್ಞರಾದ ಚಂದ್ರಾಸ ಕಣಂತೂರ್ ಸರ್, ಇವರಿಗೂ ಕೂಡ ನನಗೆ ಪ್ರತಿಯೊಂದು ಆಫೀಸಿಗೆ ಬರುವಾಗ ನಾನು ಎಲ್ಲರಲ್ಲಿ ತುಂಬ ಆತ್ಮೀಯತೆಯಿಂದ ಮಾತಾಡ್ತಿದ್ದೆ. ಎಲ್ಲದಕ್ಕೆ ನನಗೆ ಸಹಕಾರ ಕೊಟ್ಟಿದ್ದಾರೆ. ಇವರಿಗೂ ಕೂಡ ನಾನು ಯಾವಾಗಲೂ ಚಿರಋಣಿಯಾಗಿದ್ದೇನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದು ಭಾಗವಹಿಸಿ ನನಗೆ ಉತ್ತಮ ರೀತಿಯಲ್ಲಿ ಕೈರಂಗಳ ಸರ್ ಸಹ ಇವತ್ತು ರಜೆ ಇದ್ದ ಕಾರಣ ನಮ್ಮ ಶಾಲೆಗೆ ಬಂದಿದ್ದಾರೆ. ಅವರಿಗೆ ಸಹ ನಾನು ಧನ್ಯವಾದವನ್ನು ಸಲ್ಲಿಸ್ತಿದ್ದೇನೆ ಸರ್. ಎಲ್ಲ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಸ್ತೀರಿ, ನನ್ನ ಹಿಂದಿನ ಮುಖ್ಯೋಪಾಧ್ಯಾಯರು, ನಿವೃತ್ತ ಮುಖ್ಯೋಪಾಧ್ಯಾಯರು, ಚಂದ್ರವ ಟೀಚರು, ಸುನಂದ ಟೀಚರು ಮತ್ತು ಶ್ರೀಮತಿ ಶಾರದಾ ಮೇಡಮ್ ಮತ್ತು ಜಾಯ್ಸ್ ಟೀಚರ್ ಎಲ್ಲರೂ ನನ್ನ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗಿದ್ದಾರೆ. ಜಗನ್ನಾಥ್ ಸರ್, ಎಲ್ಲರಿಗೆ ನಾನು
ಕೃತಜ್ಞಳಾಗಿದ್ದೇನೆ. ಇವತ್ತು ನನಗೆ ಸನ್ಮಾನ ಮಾಡಿದ್ದಕ್ಕಾಗಿ, ನನ್ನನ್ನು ನನ್ನ ಮೇಲೆ ಗೌರವ ಇಟ್ಟದಕ್ಕಾಗಿ ನಾನು ನಿಮ್ಮೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನಗೆ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾವಾಗಲೂ ಕ್ಲಾಸಲ್ಲಿ 40 ನಿಮಿಷ ಮಾತಾಡ್ತಾರೆ. ಇವತ್ತು 25 ವರ್ಷದ್ದು ಎಲ್ಲವನ್ನು ಅವರು ಹೇಳಿಬಿಟ್ರು. ಯಾರು ಬಂದದ್ದು, ಯಾರು ಹೋದದ್ದು, ಆಮೇಲೆ ಯಾರು ಅಧ್ಯಕ್ಷರು, ಅವರು 25 ವರ್ಷದಲ್ಲಿ ಪಡೆದ ಅನುಭವ ಇವತ್ತು ಅವರನ್ನು ಮಾತನಾಡಿಸಿತು. ಮತ್ತು ಅವರು ಇಷ್ಟು ಮಾತಾಡ್ತಾರಂತ ಗೊತ್ತಾದದ್ದು ನನಗೆ ಇವತ್ತೇ. ಯಾಕೆಂದರೆ ಒಂದು ಧನ್ಯವಾದ ಕೊಡಿ ಟೀಚರ್ ಹೇಳುವಾಗ ಅವರು 2 ಮಾತಲ್ಲಿ ಧನ್ಯವಾದ ಹೇಳಿ ಓಡಿ ಬರ್ತಾರೆ. ಆದರೆ ಇವತ್ತು ಭಾರಿ ಚಂದ ಮಾಡಿ ಮಾತಾಡಿದ್ದೀರಿ ಟೀಚರ್, ನಿಮಗೆ ಧನ್ಯವಾದಗಳು. ಇದೀಗ SDMCಯ ಗೌರವ ಸಲಹೆಗಾರರಾದ ಶ್ರೀಯುತ ರಮೇಶ್ ಶೇಣವಾಸರ್ ಇವರಿಂದ 2 ಮಾತು. ಇರುವ ಗಣ್ಯರೇ, ಹಾಗೆಯೇ ಮುಂಭಾಗದಲ್ಲಿರುವ ಸಭಿಕರೇ, ಪ್ರಮೀಳಾ ಟೀಚರ್ನ ಬಗ್ಗೆ ಗೌರವ ಇಲ್ಲದವರು ಯಾರೂ ಇಲ್ಲ. ಅವರ ಹತ್ರ ಮನುಷ್ಯರಿಗೆ ಬೇಕಾದಂತಹ ಯಾವುದು ಗುಣಗಳು ಬೇಕೋ ಅದು ಪೂರಾ ಅವರಲ್ಲಿ ತುಂಬಿಕೊಂಡಿದೆ ಅಂತ ಹೇಳ್ಬೋದು. ಅವರು ಬಹಳ ಒಂದು ಸಾಧು ಸ್ವಭಾವದ ಅಧ್ಯಾಪಕರು. ಈ ಶಾಲೆಯ ಏಳಿಗೆಗಾಗಿ ತುಂಬ ದುಡಿದವರು. ಅವರ ಒಳ್ಳೆತನವನ್ನು ನಾವು ನೋಡಬೇಕಾದ್ರೆ ಇವತ್ತು ಬಂದಂತಹ ಮಹನೀಯರನ್ನು ನೋಡುವಾಗಲೇ ಗೊತ್ತಾಗ್ತದೆ. ಇವತ್ತು ರಜಾ ದಿನವಾದರೂ ಅವರ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಎಂಬ ಹಂಬಲದಿಂದ ನೀವೆಲ್ಲ ಬಂದಿದ್ದೀರಿ. ಅವರು 60 ವರ್ಷದಲ್ಲಿ ಹೋಗುವುದಂತ ಹೇಳಿದರೆ ಅವರಿಗೆ ಸ್ವಲ್ಪ ಬೇಸರ ಆಗಿದೆ. ಅಂದರೆ ಅವರಿಗೆ ಕೆಲಸ ಮಾಡಲಿಕ್ಕೆ ಇನ್ನೂ ತಾಕತ್ತುಂಟು, ಆದರೆ ಸರ್ಕಾರದ ಕಾನೂನಿನ ಪ್ರಕಾರ ಹೋಗಲೇಬೇಕಾಗ್ತದೆ. ಒಳ್ಳೆಯ ಒಂದು ಗುಣವನ್ನು ಹಿಡಿದುಕೊಂಡು ಈ ಶಾಲೆಯ ಅಭಿವೃದ್ಧಿಗೆ ಎಡೆಬಿಡದೆ ದುಡಿದಂತಹ ಅವರಿಗೆ ಮುಂದಿನ ದಿನಗಳು ಶುಭವಾಗಲಿ, ಸುಖ ಸಂತೋಷದಿಂದ ಅವರ ಬಾಳು ಬೆಳಗಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. SDMCಯ ಗೌರವ ಸಲಹೆಗಾರರಾದ ಶ್ರೀಯುತ ಚಂದ್ರಹಾಸ ಕಣಂತೂರು ಇವರಿಂದ 2 ಮಾತು. ಕಾಣಿಕೆಯನ್ನು ಕೊಡಲು ತಕೊಂಡು ಬಂದಿದ್ದಾರೆ. ಪ್ರಮೀಳಾ ಟೀಚರ್ ಅದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇರುವ ಗಣ್ಯರೇ ಹಾಗೂ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಶಿಕ್ಷಕ ವೃಂದದವರೇ, ಪೋಷಕರೇ ಹಾಗೂ ಹಳೆ ವಿದ್ಯಾರ್ಥಿಗಳೇ, ಪ್ರಮೀಳಾ ಟೀಚರ್ ಇಂದು ನಿವೃತ್ತರಾಗಿ ಕರ್ತವ್ಯದಿಂದ ವಿಮುಕ್ತರಾಗ್ತಾ ಇದ್ದಾರೆ. ನಿಜವಾಗಿ ಈ ಶಿಕ್ಷಕ ವೃತ್ತಿ ಎನ್ನುವುದು ಅತ್ಯಂತ ಗೌರವದ, ಅತ್ಯಂತ ಒಂದು ಎಲ್ಲರೂ ಮೆಚ್ಚುವಂಥ ಒಂದು ಉದ್ಯೋಗ. ಈ ಶಿಕ್ಷಕ ವೃತ್ತಿಗಿರುವಷ್ಟು ಗೌರವ ಬೇರೆ ಯಾವುದೇ ಉದ್ಯೋಗಕ್ಕೆ ಇಲ್ಲ. ಒಬ್ಬ ವೈದ್ಯನಿಗೆ ಇನ್ನೊಬ್ಬ ವೈದ್ಯನನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ನ್ಯಾಯವಾದಿಗೆ ಇನ್ನೊಬ್ಬ ನ್ಯಾಯವಾದಿಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಒಬ್ಬ ಇಂಜಿನಿಯರ್ಗೆ ಇನ್ನೊಬ್ಬ ಇಂಜಿನಿಯರನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಎಲ್ಲರನ್ನೂ ಸೃಷ್ಟಿ ಮಾಡುವವರು ಗುರುಗಳು, ಶಿಕ್ಷಕರು. ಆದ್ದರಿಂದ ಅವರದು ಅತ್ಯಂತ ಗೌರವದ ಒಂದು ಹುದ್ದೆ ಅಂತ ನಾನು ಹೇಳ್ತಾ ಇದ್ದೇನೆ. ತಿಳಿದವರು ಹೇಳಿದ್ದಾರೆ, ಶಿಕ್ಷಕ ಅಂದರೆ ಬಹಳ ವಿಶಿಷ್ಟ ಒಂದು ಅರ್ಥವನ್ನು ಕಲ್ಪಿಸಿದ್ದಾರೆ. ಅದಕ್ಕೆ ಶಿಕ್ಷಕ ಅಂದರೆ ಶಿವಸ್ವರೂಪಿಯಾಗಿ ಕ್ಷಕಿರಣವನ್ನು ಬೀರುವ ಕರ್ಮಯೋಗಿ ಎಂಬುದಾಗಿ. ನಿಜವಾಗಿ ಅವರು ಕರ್ಮಯೋಗಿಗಳೇ. ಸಾವಿರಾರು ಮಕ್ಕಳಿಗೆ ದಾರಿದೀಪ ಆಗ್ತಾರೆ ಅವರು. ಅವರಿಗೆ ಗುರುತರವಾದಂಥ ಜವಾಬ್ದಾರಿ, ಅವರಿಗೆ ಅವರ ಗುರಿ ಏನಿದೆ ಆ ಗುರಿಯನ್ನು ತಲುಪುವುದಕ್ಕೆ ಮಾರ್ಗದರ್ಶನ ನೀಡುವಂಥ ಒಂದು ಜವಾಬ್ದಾರಿ ಶಿಕ್ಷಕರಿಗಿದೆ. ಶ್ರೀಮತಿ ಪ್ರಮೀಳಾ ಟೀಚರ್ ಅವರು ಸುಮಾರು 35-37 ವರ್ಷಗಳ ಕಾಲ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿದ್ದು ಸಾವಿರಾರು ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡಿದವರು, ಅವರ ಬದುಕನ್ನು ರೂಪಿಸಿದವರು. ಈ ಶಾಲೆಯಲ್ಲಿ 24-25 ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸಿದವರು. ಬಹುಶಃ ಮುಖ್ಯೋಪಾಧ್ಯಾಯರಿಗೆ ಅವರು ಸಹಾಯಕರಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರ ಜವಾಬ್ದಾರಿಯನ್ನು ಕೂಡ ಅವರು ನಿರ್ವಹಿಸ್ತಾ ಇದ್ದವರು. ಅಂಥ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡವರು. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಬಹಳ ನೆಚ್ಚಿನ ಶಿಕ್ಷಕಿಯಾಗಿ ಅವರಿಲ್ಲಿ ಸೇವೆಯನ್ನು ಸಲ್ಲಿಸಿದವರು. ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ ನಾನು. ಅವರ ಈ ನಿವೃತ್ತ ಬದುಕು ಸುಂದರ ರಸಮಯ ಕಾವ್ಯವಾಗಲಿ ಎಂಬುದಾಗಿ ಹಾರೈಸುತ್ತಾ, ದೇವರು ಅವರಿಗೆ ಆನೆಯನ್ನು ಕರುಣಿಸಲಿ ಎಂಬುದಾಗಿ ಹಾರೈಸುತ್ತಾ, ಆನೆ ಅಂದರೆ ಗಾಬರಿ ಆಗಬೇಡಿ,
ಆನೆ ಸಾಕಲಿಕ್ಕೆ ಅವರಿಗೆ ಕಷ್ಟ, ಆರೋಗ್ಯ ಮತ್ತು ನೆಮ್ಮದಿ ಅವರಿಗೆ ದೇವರು ಕರುಣಿಸಲಿ ಎಂಬುದಾಗಿ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್ ನಿಮಗೆ. ಈಗ ಜಿಲ್ಲಾ ಸ್ವಚ್ಛತಾ ರಾಯಭಾರಿಯಾಗಿರುವ ಜನಶಿಕ್ಷಣ ಟ್ರಸ್ಟ್ನ ಶ್ರೀಯುತ ಶೀನಾ ಶೆಟ್ಟಿ ಇವರಿಂದ 2 ಮಾತು. ಇಲ್ಲಿರುವಂತಹ ಎಲ್ಲ ಆದರಣೀಯ ಗಣ್ಯರೇ, ಶ್ರೀಮತಿ ಪ್ರಮಿಳಾ ಟೀಚರ್ ಅವರ ಅಭಿಮಾನಿಗಳೇ, ಒಂದು ಹೃದಯ ಸ್ಪರ್ಶಿ ಬೀಳ್ಕೊಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ SDMC ಅವರಿಗೆ, ಶಾಲಾ ಶಿಕ್ಷಕ ವೃಂದ ಮತ್ತು ಸಿಬ್ಬಂದಿಗಳಿಗೆ, ಹಳೆ ವಿದ್ಯಾರ್ಥಿಗಳಿಗೆ ಅಭಿನಂದಿಸುವುದು. ಯಾಕೆಂದರೆ ಶಿಕ್ಷಣವೇ ಶಕ್ತಿ, ಅಕ್ಷರ ಅನ್ನ ಆರೋಗ್ಯ ಚಿನ್ನ. ಅಕ್ಷರ ಅನ್ನ ಆರೋಗ್ಯ ಚಿನ್ನ. ನಮಗೆ ಒಂದು ಹೊಸ ಬದುಕು ಮಾನವೀಯ ಬದುಕನ್ನು ದಾರಿ ತೋರಿಸುವಂಥ ಶಿಕ್ಷಕಿ, ಒಬ್ಬ ಆದರ್ಶ ಶಿಕ್ಷಣ ಮಂತ್ರಿಯಿಂದ ಕಾರ್ಯಾದೇಶ ಪಡ್ಕೊಂಡವರು, ಆದರ್ಶ ಶಿಕ್ಷಕಿಯಾಗಿ ತಾವು ಸೇವೆ ಮಾಡಿದ್ದೀರಿ. ನಗುಮುಖದ ಸೇವೆ, ನಿರಂತರವಾಗಿ ಮಗುವಿನ ನಗು ನಿಮ್ಮ ಒಳಗೆ ಇತ್ತು. ಆ ಒಳಗಿನ ಶುದ್ಧತೆ, ಪರಿಶುದ್ಧತೆ, ನಾವು ಹೇಳ್ತೀವಿ ಅಂತರಂಗ ಬಹಿರಂಗ ಶುದ್ಧತೆ ನಮ್ಮನ್ನು ದೈವತ್ವಕ್ಕೆ ಕೊಂಡೊಯ್ತದೆ ಅಂತ. ಅಂತರಂಗ ಬಹಿರಂಗ ಶುದ್ಧತೆ ಕಾಪಾಡಿಕೊಂಡು ಎಲ್ಲರ ಎಲ್ಲರ ಮನವನ್ನು ಗೆದ್ದಿದ್ದೀರಿ. ಅದು ನಿಮ್ಮ ದೊಡ್ಡ ಶಕ್ತಿ. ಶಾಲೆಯಲ್ಲಿ ಸೇವೆ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ನೀವು ಸಮಾಜ ಸೇವೆ ಮಾಡಬೇಕು. ಅದಕ್ಕಾಗಿ ಗ್ರಾಮ ಪಂಚಾಯತು ಅಥವಾ ತಾಲೂಕು ಪಂಚಾಯತು ಅಥವಾ ಜಿಲ್ಲಾ ಚುನಾವಣೆಗೆ ನಿಂತು ಜನಪ್ರತಿನಿಧಿಯಾಗಿ ಸಮಾಜ ಕಟ್ಟುವ ಕೆಲಸ ಮಾಡಬೇಕು. ಯಾಕೆಂದರೆ ನೀವು ಮನಸ್ಸು ಕಟ್ಟುವ ಕೆಲಸ, ಪ್ರೀತಿ ಹಂಚುವ ಕೆಲಸ ಮಾಡಿದ್ದೀರಿ. ಮುಂದಿನ ಬದುಕು ಒಳ್ಳೆಯದಾಗಲಿ. ಮುಂದಿನ ಸಮಾಜ ಸೇವಾ ಕ್ಷೇತ್ರಕ್ಕೆ ನಾವು ನಿಮ್ಮೊಟ್ಟಿಗಿದ್ದೇವೆ. ಗೊತ್ತಿಲ್ಲ ನಮಗೆ ಅಲ್ಲಿ ನನಗೆ ಓಟು ಅಲ್ಲಿಲ್ಲ, ನನಗೆ ಓಟು ಇದ್ದಿದ್ರೆ ನನ್ನ ಓಟು ನಿಮಗೆ ಅಂತ ಹೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡ HM ಅವರಿಗೆ, HM ಅಧ್ಯಕ್ಷರಿಗೆ, ರಮೇಶ್ ಅಣ್ಣನವರಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತೇನೆ. ಧನ್ಯವಾದಗಳು. ಅವರು ಸ್ವಚ್ಛತಾ ರಾಯಭಾರಿ. ಅದರ ಹಾಗೆ ನಮ್ಮ ಶಾಲೆ, ನಮ್ಮ ಮನೆ, ನಮ್ಮ ಊರು, ನಮ್ಮ ಗ್ರಾಮ ಸ್ವಚ್ಛವಾಗಿದೆ. ಇವತ್ತು ಇಷ್ಟು ಸ್ವಚ್ಛ, ಕಸ ಇಲ್ಲ, ಅಷ್ಟು ಒಂದು ಕ್ಲೀನ್ ಆಗಿರಬೇಕಾದ್ರೆ ಅದಕ್ಕೆ ಕಾರಣ ಶೀನಾ ಶೆಟ್ಟಿ ಅವರು ಮಾಡುವಂತಹ ಸಭೆ, ಮಕ್ಕಳಿಗೆ ಕೊಡುವಂತಹ ಮಾಹಿತಿ. ಸರ್, ನಿಮಗೆ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈಗ SDMCಯ ಸದಸ್ಯರಾದ ಶ್ರೀಯುತ ಭಾಸ್ಕರ ಕೋಟ್ಯಾನ್ ಇವರಿಂದ 2 ಮಾತು. ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೂ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಒಂದೇ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ನಮ್ಮ ಪ್ರೀತಿಯ ಟೀಚರನ್ನು ನಾವು ಸೆಂಡ್ ಆಫ್ ಬೀಳ್ಕೊಡುಗೆ ಮಾಡ್ತಾ ಇದ್ದೇವೆ ಅನ್ನುವ ಉದ್ದೇಶದಿಂದ ಈ ಬಿರು ಮಳೆಗೂ ಬಂದು ಇಲ್ಲಿ ಆಸೀನರಾಗಿರುವಂಥ ಎಲ್ಲ ವೇದಿಕೆಯಲ್ಲಿ ಮುಂಭಾಗದಲ್ಲಿರುವ ಪ್ರಮಿಳಾ ಟೀಚರ ಅಭಿಮಾನಿ ಬಳಗಕ್ಕೆ ವಂದಿಸುತ್ತಾ, ಶಿಕ್ಷಣ ಎಂದರೆ ಅದರ ಬಗ್ಗೆ ನಾವು ಬಿಡಿಸಿ ಹೇಳಬೇಕಾಗಿಲ್ಲ. ನಮ್ಮ ಪುರಾತನ ಕಾಲದಿಂದಲೂ ಗುರುಕುಲ ವ್ಯವಸ್ಥೆ ಇತ್ತು. ಶಿಕ್ಷಣಕ್ಕೆ ಆ ಕಾಲದಲ್ಲಿ ಮಹತ್ವ ಇತ್ತು. ಶಿಕ್ಷಕರು ಹಿಂದಿನ ಕಾಲದಲ್ಲಿ ಹೇಗೆ ಇದ್ದರೂ ಅವರ ಅನುಭವಗಳು ಈಗ ನಮಗೆ ಮಾರ್ಗದರ್ಶನ ಆಗಿರ್ತದೆ. ವೇದವ್ಯಾಸರಾಗಿರಲಿ ಅಥವಾ ದ್ರೋಣಾಚಾರ್ಯರಾಗಿರಲಿ, ಬೇರೆ ಬೇರೆ ರೀತಿಯ ಯಾವ ಒಂದು ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಏರಬೇಕಾದ್ರೆ ಅವನಿಗೊಂದು ಗುರು ಇದ್ದರು. ಆ ಗುರುವಿನ ಗುಲಾಮನಾದವನಿಗೆ ಖಂಡಿತವಾಗಿ ಶಿಕ್ಷಣ ಖಂಡಿತವಾಗಿ ಲಭಿಸ್ತಾ ಇತ್ತು. ನಾವು ಎಲ್ಲ ಪುರಾಣ ಅಥವಾ ಹಿಂದಿನ ಇತಿಹಾಸದಲ್ಲಿ ಕಾಣುವಂಥ ವಿಷಯಗಳು. ಹಾಗೆ ಈ ಕಾಲದಲ್ಲಿ ಸಹ ಪ್ರಮಿಳಾ ಟೀಚರ್, ನಾನು SDMCಯಲ್ಲಿ ಕಳೆದ ಅನೇಕ ವರ್ಷಗಳಿಂದ ಬೇರೆ ಬೇರೆ ಸಂದರ್ಭಗಳಲ್ಲಿ ಸದಸ್ಯನಾಗಿದ್ದೆ. ಅವರನ್ನು ಪ್ರತಿ ಸಲ ಮೀಟಿಂಗ್ ಬರುವಾಗ ಕಾಣ್ತಾ ಇದ್ದೆ. ಕಳೆದ 2 ವರ್ಷಗಳಿಂದ ನನ್ನ ಮಗಳನ್ನು ಅವರ ಒತ್ತಾಸೆಯ ಮೇರೆಗೆ ಇಂಗ್ಲೀಷ್ ಮೀಡಿಯಮಿಂದ ತೆಗೆದು ಕನ್ನಡ ಮೀಡಿಯಮಲ್ಲಿ ಭಾಸ್ಕರ ನೀರು ಗಡಿಬಿಡಿ ಪಡಿಸಿ ಬಾರಿ ಪುರ್ಲುಡೆಂಗ್ಲು ಕಲ್ಪವ ಈಡಿರೆ ಪಾಡ್ಲೆ ಅಂತ ಹೇಳಿ ನನಗೆ ಇಲ್ಲಿ ಈ ಶಾಲೆಯಲ್ಲಿ ಸೇರಿಸಲಿಕ್ಕೆ ವ್ಯವಸ್ಥೆ ಮಾಡಿದಂಥ ಪ್ರಮಿಳಾ ಟೀಚರ್ ಅವರಿಗೆ ಖಂಡಿತವಾಗಿ ಶಿಕ್ಷಣ ಮತ್ತು ಮಕ್ಕಳು ಮತ್ತು ಶಿಕ್ಷಕರು ಹೇಗೆ ಇರಬೇಕು ಇದರ ಬಗ್ಗೆ ಅವರ ಒಂದು ನಡವಳಿಕೆ ನಮಗೆ ತುಂಬ ಖುಷಿ. ಯಾಕಂದರೆ ಅವರೊಂದು ಶಾಲೆಗೆ ಬಂದಾಗ ಒಂದು ಶಿಕ್ಷಕಿಯಾಗಿ ಕಾಣ್ತಿರಲಿಲ್ಲ. ಹಿಂದಿನ ಕಾಲದ ಬೆತ್ತ ಹಿಡಿದು ದಂಡಿಸುವ ಶಿಕ್ಷಕಿಯ ವರ್ಗಕ್ಕೆ ಅವರು ಬರುವುದಿಲ್ಲ. ಮಕ್ಕಳನ್ನು ಪ್ರೀತಿಯಿಂದ ಮನೆಯಲ್ಲಿದ್ದ ತಾಯಿ ಹೇಗೆ ಮನೆಯಲ್ಲಿ ಒಂದು ಮಗುವಿಗೆ ತಾಯಿಯವರು ಹೇಗೆ ಮಕ್ಕಳನ್ನು ಲಾಲನೆ ಪಾಲನೆ ಮಾಡ್ತಾರೋ ಅದೇ ರೀತಿಯಲ್ಲಿ ಶಾಲೆಗೆ ಬಂದ ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ಹಿಡಿದು ಅವರಿಗೆ ಅನುಭವ ಉಂಟು. ಚಿಕ್ಕ 1ನೇ ಕ್ಲಾಸಿನಿಂದ 8ನೇ ಕ್ಲಾಸಿನವರೆಗೆ ಎಲ್ಲ ರೀತಿಯ ಮಕ್ಕಳಿಗೂ ಪಾಠ ಮಾಡಿ ಅನುಭವ ಉಂಟು ಅವರಿಗೆ. ಆ ಚಿಕ್ಕ ಮಕ್ಕಳನ್ನು ಶಾಲೆಯ ವಾತಾವರಣಕ್ಕೆ ಹೊಂದಿಸಿಕೊಂಡು ಹೋಗುವಂಥ ಪರಿಣತಿಯನ್ನು ಖಂಡಿತ ಅವರು ಈ 35 ವರ್ಷದಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಅದು ನನಗೆ ತುಂಬ ಖುಷಿ ಕೊಟ್ಟ ವಿಷಯ. ತಾಯಿಯಾಗಿ ಮಕ್ಕಳಿಗೆ ತಾಯಿಯಾಗಿ ಟೀಚರ್ ಆಗಿರಲಿಲ್ಲ, ತಾಯಿಯಾಗಿ ಮಕ್ಕಳ ಎಲ್ಲ ಬೆಳವಣಿಗೆಗೆ ಎಲ್ಲ ತಪ್ಪುಗಳನ್ನು ತಿದ್ದಿ ಹೇಳಿ, ಈಗ ಮಾಡಬೇಡ ಮಗ ಅಂತ ಹೇಳಿ
ಮಕ್ಕಳನ್ನು ಹುರಿದುಂಬಿಸುತ್ತಿದ್ದಂತಹ ನಮ್ಮ ಪ್ರಮೀಳಾ ಟೀಚರ್ ಇವತ್ತು ನಮ್ಮ ಸರ್ಕಾರದ ಅನಿವಾರ್ಯ ಕಾರಣಗಳಿಂದ ಮತ್ತು ವಯೋಸಹಜವಾದುದರಿಂದ ಇದು ಉದ್ಯೋಗ ಮಾಡಲಿಕ್ಕೆ ಕಾಲಾವಕಾಶ ಇದ್ದುದರಿಂದ ಇವತ್ತು ನಮ್ಮ ಶಾಲೆಯನ್ನು ಬಿಟ್ಟು ಹೋಗ್ತಿದ್ದಾರೆ. ಅವರ ಮುಂದಿನ ಜೀವನ ಸುಖಮಯವಾಗಲಿ. ಅವರ ತುಡಿತ, ಆ ಮಕ್ಕಳೊಳಗೆ ಇರುವಂಥ ಅವರ ತುಡಿತ ಇನ್ನೂ ಸಹ ನಮಗೆ ಲಭಿಸಲಿ. ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ದೇವರ ಆಯುರಾರೋಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತಾ ಈ ಅವಕಾಶಕ್ಕಾಗಿ ವಂದಿಸುತ್ತಾ ಎಲ್ಲರಿಗೂ ಧನ್ಯವಾದ ಕೊಡ್ತಾ ನನ್ನ 2 ಮಾತನ್ನು ಮುಕ್ತಾಯ ಮಾಡಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ನಿಮಗೆ ಪ್ರಮೀಳಾ ಟೀಚರ್ ಈ ಶಾಲೆಗೆ ಬಂದಾಗ ಅವರನ್ನು ಈ ಶಾಲೆಗೆ ಸೇರ್ಪಡೆ ಮಾಡಿದ್ದು ಅಥವಾ ಜಾಯಿನ್ ಮಾಡಿದ್ದು ನಮ್ಮ ಜಗನ್ನಾಥ್ ಸರ್ ಅವರು. ಸುಮಾರು 18 ವರ್ಷಗಳ ಕಾಲ ಅವರು ಒಟ್ಟಿಗಿದ್ದರು ಶಾಲೆಯಲ್ಲಿ. ಅವರ ಒಡನಾಟ 18 ವರ್ಷಗಳ ಒಡನಾಟ ಇದೆ. ಈಗ ಅವರು ಜಗನ್ನಾಥ್ ಸರ್ ಅವರು ತಮ್ಮ ಅನುಭವವನ್ನು ಹಾಗೂ ನಿವೃತ್ತಿಗೊಳ್ಳುತ್ತಿರುವ ಶಿಕ್ಷಕಿಗೆ ಶುಭಾಶಯವನ್ನು ಕೋರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೀನರಾಗಿರುವಂಥ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ನಮ್ಮ ಇಂದಿನ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿದಂಥ ವಿದ್ಯಾರ್ಥಿಗಳು ಹಾಗೂ ಪೋಷಕ ವರ್ಗ, SDMC ವರ್ಗ ಎಲ್ಲರಿಗೂ ನನ್ನ ತುಂಬ ಹೃದಯದ ವಂದನೆಗಳು. ಹಾಗೆ ಈ ಶಾಲೆಯಲ್ಲಿ ನಾನು 1988ರಿಂದ 2007ನೇ ಇಸ್ವಿಯವರೆಗೆ ಈ ಶಾಲೆಯಲ್ಲಿ ಸಾಧಾರಣ 18-19 ವರ್ಷ ಸೇವೆಯನ್ನು ಸಲ್ಲಿಸಿದ್ದೇನೆ. ನಾನು ಈ ಶಾಲೆಗೆ ಮಂಜನಡಿ ಶಾಲೆಯಿಂದ ವರ್ಗಾವಣೆ ಬಂದು ಇಲ್ಲಿ ಡೆಪ್ಯುಟೇಷನ್ನಲ್ಲಿ ಶ್ರೀಮತಿ ಚಂದ್ರಾವತಿಯವರು ಏಕೋಪಾಧ್ಯಾಯಿನಿಯಾಗಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ರು. ಅಂದರೆ ಈ ಗೋವಿಂದ ಪುರುಷರವರ ಒಂದು ಚಿಕ್ಕ ಕೊಠಡಿಯಲ್ಲಿ ಸಗಣಿ ಸಾರಿಸಿಕೊಂಡು ಆ ಒಂದು ರೂಮಿನಲ್ಲಿ ಶಾಲೆಯನ್ನು ಪ್ರಾರಂಭಿಸಿದಂಥ ಈ ಶಾಲೆ. ಅಂಥ ಶಾಲೆಯನ್ನು ಒಂದು 2-3ನೇ ತರಗತಿಯಲ್ಲಿ ಅಲ್ಲಿ 10-30 ಮಕ್ಕಳನ್ನು ಸೇರಿಸಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಅಂಥ ಸಂದರ್ಭದಲ್ಲಿ ಈ ಶಾಲೆಗೆ ಇದು ಶಿಫ್ಟ್ ಆಗಿ ಈ ಬಿಲ್ಡಿಂಗಿಗೆ ಇಲ್ಲಿ ಒಂದು ಚಿಕ್ಕ ಸ್ಟಾರ್ಟಿಂಗ್ ಒಂದು ರೂಮ್ ಇತ್ತು. ಆಗ ಅದಕ್ಕೆ ಸ್ಥಳಾಂತರ ಮಾಡಿ ಈ ಶಾಲೆ ಅಲ್ಲಿಂದ ನಂತರ ವರ್ಷಂಪ್ರತಿ ಉನ್ನತ ಮುಂದೆ ಏಳಿಗೆ ಆಗ್ತಾ ಬಂದು ಈ ಹಂತಕ್ಕೆ ಬಂದು ಇಲ್ಲಿಗೆ ಮುಟ್ಟಿದೆ. ನಮಗೆ ತುಂಬ ಸಂತೋಷವಾಗ್ತದೆ. ಅನೇಕ SDMC ಸದಸ್ಯರ ಪರಿಶ್ರಮ ಹಾಗೆ ಇಲ್ಲಿಯ ಪೋಷಕರ ಒಂದು ಪರಿಶ್ರಮದಿಂದ ಈ ಶಾಲೆ ಇಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಕಾರಣೀಕರ್ತರಾಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಅದೇ ರೀತಿ ಈ ಶಾಲೆಯಲ್ಲಿ ಅನೇಕ ಶಿಕ್ಷಕರು, ಅವರೀಗ ಕೆಲವರ ಹೆಸರು ಹೇಳಿದರು, ಆದರೂ ಕೆಲವರ ಹೆಸರು ಬಿಟ್ಟು ಹೋಗಿರ್ಬೋದು. ನನಗೆ ಈ ಶಾಲೆಯಲ್ಲಿ ನಾನು ಇಲ್ಲಿ ಸೇವೆಗೆ ಸೇರಿದ ನಂತರ ಈ ಶಾಲೆಯಲ್ಲಿ ಅನೇಕ ಕೆಲಸ ಕಾರ್ಯಗಳು, ಕಟ್ಟಡದಾಗಲಿ ಇನ್ನಿತರ ಕಾಮಗಾರಿಗಳು ಎಲ್ಲ ನಡೆದಿವೆ. ಅದೇ ರೀತಿಯಾಗಿ ಈ ಶಾಲೆಯಲ್ಲಿ ನಮ್ಮೊಂದಿಗೆ ಇದ್ದಂಥ ಸಹೋದ್ಯೋಗಿಗಳು ಅನೇಕ ಮಂದಿಯ ಹೆಸರು ಹೇಳಿದರು. ಅದರಲ್ಲಿ ಅವರು ಹೇಳಿದ ಹಾಗೆ, ನಮ್ಮ ಪ್ರಮೀಳಾ ಟೀಚರ್ ಹೇಳಿದ ಹಾಗೆ, ಸ್ಟಾರ್ಟಿಂಗ್ನಲ್ಲಿ ಬರೀ ಏಕೋಪಾಧ್ಯಾಯ ಶಾಲೆಯಾಗಿ ಇತ್ತು. ನಮಗೆ ಅನೇಕ ಮಂದಿ ಇಲ್ಲಿ ಒಂದು ಗೌರವ ಶಿಕ್ಷಕರಾಗಿ ನಮ್ಮೊಂದಿಗೆ ಸಹಕರಿಸಿ ತುಂಬ ಶ್ರಮಪಟ್ಟು ಈ ಮಕ್ಕಳನ್ನೊಂದು ಒಳ್ಳೆ ರೀತಿಯಲ್ಲಿ ಅವರನ್ನು ಅಭಿವೃದ್ಧಿಪಡಿಸುವಲ್ಲಿ, ಒಂದು ರಿಸಲ್ಟ್ ಬರುವಲ್ಲಿ, ಮಕ್ಕಳ ಒಂದು ಫಲಿತಾಂಶ ಒಳ್ಳೆ ರೀತಿ ಬರಬೇಕೆಂಬುದಾಗಿ ಅನೇಕ ರೀತಿಯಲ್ಲಿ ಶ್ರಮವನ್ನು ವಹಿಸಿದ್ದಾರೆ. ಅವರಿಗೆಲ್ಲ ನನಗೆ ಈಗಲೂ ನೆನಪಾಗ್ತಾ ಇದೆ. ಗೌರವ ಶಿಕ್ಷಕರು ಕೂಡ ಹಾಗೆ ನಮ್ಮ ಇಲ್ಲಿಯ ಕಾಯಂ ಶಿಕ್ಷಕರು ಕೂಡ, ಸರ್ಕಾರಿ ಶಿಕ್ಷಕರು ಕೂಡ. ಅದರಲ್ಲಿ ಮುಖ್ಯವಾಗಿ ನಾನು ಇಲ್ಲಿ ಶಾಲೆಗೆ ಸೇರುವಾಗ, ನಾನು ಫಸ್ಟಿಗೆ ಸೇರುವಾಗ ಅವರು ರಿಲೀವ್ ಆಗಿ ಹೋದರು ಇಲ್ಲಿಂದ ನಮ್ಮನ್ನು ಜಾಯಿನ್ ಮಾಡಿಕೊಂಡು. ಅನಂತರ ಇಲ್ಲಿಗೆ ಪ್ರಥಮವಾಗಿ ನಮಗೆ ನರಿಂಗಾನ ಶಾಲೆಯಿಂದ ಶೀಲಾ ಡಿಸೋಜ್ ಅಂತ ಒಬ್ಬರು ಮುಖ್ಯೋಪಾಧ್ಯಾಯರಲ್ಲ, ಅವರು ಸಹ ಶಿಕ್ಷಕರಾಗಿ ಇದ್ದರು. ಆಮೇಲೆ ಅವರು ನಿವೃತ್ತರಾದ ಮೇಲೆ ಅನೇಕ ವರ್ಷ ಈ ಶಾಲೆಯಲ್ಲಿ ನಾನೇ 18 ವರ್ಷದಲ್ಲಿ ಅವರೊಂದು 3-4 ವರ್ಷ ಏನೋ ಇದ್ದರು ಮುಖ್ಯೋಪಾಧ್ಯಾಯರಾಗಿ. ಅನಂತರ ಪ್ರಭಾರನಾಗಿ 18 ವರ್ಷದಲ್ಲಿ ಒಂದು 4 ವರ್ಷ ಏನೋ ಬಾಕಿಯಾಗಿತ್ತು. ಇಲ್ಲಿ ನಾನೇ ಮುಖ್ಯೋಪಾಧ್ಯಾಯನಾಗಿ ಕರ್ತವ್ಯ ನಿರ್ವಹಿಸಿರ್ತೇನೆ. ಹಾಗೆ ಆ ಸಂದರ್ಭದಲ್ಲಿ ಇಲ್ಲಿ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸಿದಂಥ ಶಿಕ್ಷಕರಲ್ಲಿ ಅನೇಕರು ಈ ನಮ್ಮ ಪ್ರತಿಭಾ ಕಾರಂಜಿ ಜಿಲ್ಲಾ ಮಟ್ಟಕ್ಕೆ ಹೋಗುವಲ್ಲಿ ಅನೇಕ ರಾಜೇಶ್ವರಿ, ಮಂಗಳ ಟೀಚರು, ಹಾಗೆ ನಮ್ಮ
ಸಹಶಿಕ್ಷಕರು, ಪ್ರಮೀಳಾ ಟೀಚರು, ಹಾಗೆ ತುಂಬ ಮಂದಿ ಶಿಕ್ಷಕರು, ಕೆಲವ್ರದ್ದು ನನಗೆ ನೆನಪು ಬರೋದಿಲ್ಲ. ಹಾಗೆ ಅವರೆಲ್ಲರ ಶ್ರಮದಿಂದ ನಮ್ಮ ಈ ಶಾಲೆ ಒಂದು ಕೇಂದ್ರೀಕೃತವಾಗಿ ಒಂದೇ ಒಂದು ಎಲ್ಲ ಆಕರ್ಷಣೆ. ಬೇರೆ ಶಾಲೆಯ ಈಗ ಮುಡಿಪು ಶಾಲೆಯಿಂದಲೂ ಕೂಡ ಇಂಗ್ಲೀಷ್ ಮೀಡಿಯಮ್ಗೆ ಹಾಗೆ ಹೇಳಿದರು, ಇಲ್ಲಿಗ ಸೇರಿಸ್ತಾರೆ. ಹಾಗೆ ಇಂಗ್ಲೀಷ್ ಮೀಡಿಯಂನ ಮಕ್ಕಳು ಕೂಡ ನಮ್ಮ ಶಾಲೆಗೆ ಬರಲಿಕ್ಕೆ ಪ್ರಾರಂಭ ಆಗಿತ್ತು. ಇಲ್ಲಿ ಮಕ್ಕಳ ಸಂಖ್ಯೆ ನಾನು ಸೇರುವಾಗ 29 ಇದ್ದ ಮಕ್ಕಳ ಸಂಖ್ಯೆ, ನಾನು ಇಲ್ಲಿಂದ ಮುಳೂರು ಶಾಲೆಗೆ ರಿಟೈರ್ಮೆಂಟ್ ಆಗುವಾಗ 400 ಚಿಲ್ಲರೆ ಮಕ್ಕಳು ಇಲ್ಲಿ ಸಂಖ್ಯೆ ಏರಿಕೆಯಾಗಿ ಪ್ರಗತಿ ಪಥದಲ್ಲಿ ಸಾಗಿತ್ತು. ಇದನ್ನು ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ ನನಗೆ. ಹಾಗೆ ಇದೇ ರೀತಿಯಾಗಿ ಅನೇಕ ವಿಷಯಗಳಲ್ಲಿ ಈ ಶಾಲೆ ಅದರ ನಂತರ ಕೂಡ ಪ್ರತಿಭಾ ಕಾರಂಜಿ ಆಗಲಿ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಆಟೋಟ ಸ್ಪರ್ಧೆಗಳಲ್ಲಿ ಒಂದು ಉತ್ತಮ ಸ್ಥಾನವನ್ನು ಪಡೆದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತದೆ. ಇದರಲ್ಲಿ ಎಲ್ಲ ಶಿಕ್ಷಕರ ಶ್ರಮ ಕೂಡ ಇದೆ. ಹಾಗೆ ನಮ್ಮ ಸರಿತಾ ಟೀಚರು, ಅನೇಕ ಶಿಕ್ಷಕರೆಲ್ಲ ಇದ್ದಾರೆ. ಅವರೆಲ್ಲರ ನಮ್ಮ ಪರಿಶ್ರಮದಿಂದ ಈ ಒಂದು ಶಾಲೆ ಇಷ್ಟು ಉತ್ತಮ ಆಗಲಿಕ್ಕೆ, ಶಿಕ್ಷಕರ ಒಂದು ಬೋಧನೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತೇನೆ. ಹಾಗೆ ಇಂದಿನ ಈ ಬೀಳ್ಕೊಡುಗೆ ಸಮಾರಂಭ ಒಂದು ಸಲ ಮುಂದುವರಿಯಿತು, ಪೋಸ್ಟ್ಪೋಂಡ್ ಆಯಿತು. ಹಾಗೆ ಇವತ್ತಿನ ದಿನ ಇಟ್ಟಿದ್ದಾರೆ. ಇವತ್ತು ಕೂಡ ಏನೋ ಒಂದು ರಜೆಯ ದಿನ, ಮಕ್ಕಳೆಲ್ಲ ತುಂಬ ಇರಬೇಕಿತ್ತು. ಆದರೆ ಇವತ್ತೇನು ಅನಿವಾರ್ಯ ಕಾರಣದಿಂದ ರಜೆ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಒಂದು ಸಭೆ ಸ್ವಲ್ಪ ಚಿಕ್ಕದಾಗಿದೆ. ಆದರೂ ಅವರಿಗೆ ನಮ್ಮ ಶಿಕ್ಷಕಿಯ ಈ ನಿವೃತ್ತ ಜೀವನವು ಒಂದು ಉತ್ತಮ ರೀತಿಯಲ್ಲಿ ನಡೆದು ಅವರ ಮುಂದಿನ ಜೀವನ ಸುಖಮಯವಾಗಿ ನಡೆಯಲಿ, ಆಯುರಾರೋಗ್ಯವನ್ನು ದೇವರು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತಾ ನನ್ನ 2 ಮಾತನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್ ನಿಮಗೆ. ಈಗ SDMCಯ ಅಧ್ಯಕ್ಷರು ಆಗಿದ್ದು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವ ಶ್ರೀಯುತ ಅಬ್ದುಲ್ ರಹಿಮಾನ್ ಇವರಿಂದ 2 ಮಾತು. ವೇದಿಕೆಯಲ್ಲಿರುವಂತಹ ಇವತ್ತಿನ ಕೇಂದ್ರ ಬಿಂದು ಪ್ರಮೀಳಾ ಟೀಚರ್ ಅವರೇ, ಅದೇ ರೀತಿ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಹಳೆ ವಿದ್ಯಾರ್ಥಿಗಳೇ, ಟೀಚರ್ನ ಅಭಿಮಾನಿ ಬೃಂದದವರೇ, ನಾವೆಲ್ಲರೂ ಕೂಡ ಇವತ್ತು ಪ್ರಮೀಳಾ ಟೀಚರ ಸನ್ಮಾನ ಬೀಳ್ಕೊಡುಗ ಸಮಾರಂಭದ ವೇದಿಕೆಯಲ್ಲಿದ್ದೇವೆ. ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಒಂದು ಶಿಕ್ಷಕಿ ಯಾವ ರೀತಿ ತನ್ನ ಮನಸ್ಸಿನ ಆಳಕ್ಕೆ ಹೋಗಿರ್ತಾಳೋ, ತಾಯಿ ಕೂಡ ಅದೇ ರೀತಿ ತಾಯಿಯು ಕೂಡ ಒಂದು ಮಗುವಿನ ಮನಸ್ಸನ್ನು ಹೋಗಿರ್ತಾಳೆ. ಅಂಥ ಒಂದು ಶಿಕ್ಷಕ ವರ್ಗಕ್ಕೆ ಸೇರಿದವರು ಪ್ರಮೀಳಾ ಟೀಚರನ್ನು ಹೇಳಲು ನಾನು ಇಚ್ಛಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ನಾನು ಈ ಶಾಲೆಯ ಅಧ್ಯಕ್ಷೆಯಾಗಿ ಕೇವಲ 5-6 ತಿಂಗಳಾದಷ್ಟೇ. ಆದರೆ ಈ ಶಾಲೆಯೊಂದಿಗೆ ನನಗೆ ಹಲವಾರು ವರ್ಷಗಳ ಒಡನಾಟ ಪ್ರಮೀಳಾ ಟೀಚರ್ ಅವರೊಂದಿಗೆ ಇತ್ತು. ಯಾವತ್ತೂ ಕೂಡ ಶಾಲೆಗೆ ಬಂದರೆ ಪ್ರತಿಯೊಬ್ಬರನ್ನ ಕೂಡ ನಗುಮುಖದಿಂದ ಅವರು ಒಂದು ಸ್ವಾಗತಿಸುವ ರೀತಿ, ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ಕೂಡ ಅವರಲ್ಲಿಂದ ಒಂದು ಪ್ರೀತಿ ಇವತ್ತಿಗೂ ಕೂಡ ಅವರಿಂದ ಬೇರೆ ಶಾಲೆಗೆ ಹೋದ ಉನ್ನತ ಹುದ್ದೆಗೆ ಹೋದಂಥ ವಿದ್ಯಾರ್ಥಿಗಳಿಗೂ ಇದೆ ಅನ್ನೋದು ನನ್ನೊಂದು ವಿಶ್ವಾಸ. ಯಾಕಂತ ಹೇಳಿದರೆ, ಒಂದು ಶಿಕ್ಷಕಿ ಒಳ್ಳೆಯದಾದರೆ ಅವರ ವಿದ್ಯಾರ್ಥಿಗಳು ಕೂಡ ಒಳ್ಳೆಯದಾಗ್ತಾರೆ. ಉದಾಹರಣೆಗೆ ನನ್ನ ಜೀವನದಲ್ಲಿ ಕೂಡ ನಾನು ಹೇಳಬಲ್ಲೆ, ನನ್ನ 1ನೇ ಕ್ಲಾಸಿಂದ ಮಿತ್ತಾವಿಂದ ಹಿಡಿದು ಮೊಂಟೆಪದ್ದು ಹೈಸ್ಕೂಲ್ವರೆಗೂ ಕೂಡ SLCವರೆಗೂ ಕೂಡ ಪ್ರತಿಯೊಬ್ಬ ಶಿಕ್ಷಕರ ಕೂಡ ಅವರ ಹೆಸರನ್ನು ಹೇಳಬಲ್ಲೆ. ಯಾಕೆಂತ ಹೇಳಿದರೆ, ಅದು ಯಾವತ್ತೂ ಕೂಡ ಅಂತಹ ಶಿಕ್ಷಕರು ನಮ್ಮ ಮನದಲ್ಲಿ ಇರ್ತಾರೆ. ಅಂಥ ಒಂದು ವ್ಯಕ್ತಿತ್ವವನ್ನು ಮೈಗೂಡಿಸುವಂತಹ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ ಟೀಚರ್ ಅವರು. ದೇವರ ಅವರಿಗೆ ದೀರ್ಘಾರೋಗ್ಯ ಆಯುಷ್ಯವನ್ನು ಕೊಡಲಿ ಅಂತ ಭಗವಂತನ ಪ್ರಾರ್ಥಿಸಿ, ಅವರ ಮುಂದಿನ ಜೀವನ ಸುಖಕರವಾಗಲಿ, ನಮ್ಮ ಶಾಲೆಯೊಂದಿಗೆ ಇನ್ನೂ ಕೂಡ ಬಾಂಧವ್ಯವನ್ನು ಅವರು ಇರಲಿ, ಅವರು ಬೀಳ್ಕೊಂಡ್ರು ಕೂಡ ನಮ್ಮೊಂದಿಗೆ ಸದಾ ಬರಬೇಕು ಅನ್ನತಕ್ಕಂಥ ಬೇಡಿಕೆಯನ್ನು ನೀಡುತ್ತಾ ಅವಕಾಶಕ್ಕಾಗಿ ಹೊಂದುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು ಸರ್ ನಿಮಗೆ. ಈಗ ಸಾಂಕೇತಿಕವಾಗಿ LKG ಹಾಗೂ UKG ಮಕ್ಕಳಿಗೆ ಸಮವಸ್ತ್ರ ವಿತರಣೆ, ಸಾಂಕೇತಿಕವಾಗಿ 2 ಮಕ್ಕಳಿಗೆ ಮಾತ್ರ.
ಸಮವಸ್ತ್ರವನ್ನು ವಿತರಿಸಿದ SDMC ಅಧ್ಯಕ್ಷರಿಗೆ ಧನ್ಯವಾದಗಳು. ಇದೀಗ ಧನ್ಯವಾದ ಸಮರ್ಪಣೆ ನಮ್ಮ ಶಾಲಾ ಸಹ ಶಿಕ್ಷಕಿ ಶ್ರೀಮತಿ ರೇಖಾ ಟೀಚರ್ ಇವರಿಂದ. ಶುಭ ಸಂಜೆಯ ಶುಭ ನಮನಗಳು. ನೂರಾರು ಕನಸಿನ ಪುಸ್ತಕವ ಹೆಗಲೇರಿಸಿ, ನೂರಾರು ಕನಸಿನ ಪುಸ್ತಕವ ಹೆಗಲೇರಿಸಿ, ಆತ್ಮವಿಶ್ವಾಸದ ಸಮವಸ್ತ್ರ ಧರಿಸಿ, ಆತ್ಮವಿಶ್ವಾಸದ ಸಮವಸ್ತ್ರ ಧರಿಸಿ, ನವ ಗೆಳೆತನದ ಜಡೆಯ ಹೆಣಿಸಿ, ನವ ಗೆಳೆತನದ ಜಡೆಯ ಹೆಣಿಸಿ, ಹೊಸದೊಂದು ಚೇತನದೊಂದಿಗೆ, ಹೊಸದೊಂದು ಚೇತನದೊಂದಿಗೆ, ಪುಟ್ಟ ನಗುವಿನೊಂದಿಗೆ, ಪುಟ್ಟ ನಗುವಿನೊಂದಿಗೆ ಸದಾ ಹಸನ್ಮುಖಿಯಾಗಿರುವ ನಮ್ಮೆಲ್ಲರ ಪ್ರೀತಿಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ ಟೀಚರ್ ಇವರ ಬೀಳ್ಕೊಡುವಿಕೆಯ ಸುಂದರ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ SDMC ಅಧ್ಯಕ್ಷರೂ ಆಗಿರುವಂತಹ ಶ್ರೀಯುತ ಅಬ್ದುಲ್ ರೆಹಮಾನ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಬೃಹದ್ದಾದ ಒಂದು ಆಲದ ಮರವು ಹೇಗೆ ಪ್ರಾಣಿ ಪಕ್ಷಿಗಳಿಗೆ ನೆರವನ್ನು ನೀಡುತ್ತದೆಯೋ, ಆಸರೆಯನ್ನು ನೀಡುತ್ತದೆಯೋ, ಹಾಗೆ ಈ ಒಂದು ದೊಡ್ಡ ದೇಗುಲದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಎರೆದು ಅವರ ಒಳ್ಳೆಯ ಉತ್ತಮ ವ್ಯಕ್ತಿತ್ವಗಳನ್ನು ರೂಪಿಸಿರುವಂತಹ ನಮ್ಮ ಶಾಲಾ ನಮ್ಮೆಲ್ಲರಿಂದ ಬೀಳ್ಕೊಟ್ಟಂತಹ ನಮ್ಮೆಲ್ಲರ ಪ್ರೀತಿಯ ಶಿಕ್ಷಕಿಯಾಗಿರುವಂತಹ ಪ್ರಮೀಳಾ ಟೀಚರ್ ಇವರು ನಾನು ಬರುವಾಗ ನನ್ನನ್ನು ಪ್ರೀತಿಯಿಂದ ಸ್ವಾಗತಿಸಿ, ಹಸನ್ಮುಖಿಯಿಂದ ಸ್ವಾಗತಿಸಿ, ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ನನಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರ ನೆನಪನ್ನು ಸದಾ ಇಟ್ಟುಕೊಂಡು ಅವರಿಂದ ಆಶೀರ್ವಾದವನ್ನು ಬೇಡುತ್ತಾ, ಅವರಿಗೆ ಭಗವಂತನು ಆಯುರಾರೋಗ್ಯ ಸುಖ ಶಾಂತಿಯನ್ನು ನೆಮ್ಮದಿಯನ್ನು ಕರುಣಿಸಲು ಎಂದು ಆ ದೇವರಲ್ಲಿ ಹಾರೈಸುತ್ತಾ ಅವರ ಆಶೀರ್ವಾದವನ್ನು ಬೇಡುತ್ತಾ ಅವರ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ನಮ್ಮೆಲ್ಲರಿಂದ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಮೇಡಮ್. ಹಾಗೆ ಈ ಕಾರ್ಯಕ್ರಮದಲ್ಲಿ ಯಶಸ್ಸುಗೊಳಿಸಿದಂತಹ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರುವಂತಹ ಶ್ರೀಮತಿ ಶಮೀಮಾ, ಶ್ರೀಮತಿ ಜೌರಾ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಿದ್ದೇವೆ ಮೇಡಮ್. ಅಂತೆಯೇ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ SDMC ಗೌರವ ಸಲಹೆಗಾರರು ಆಗಿರುವ ಶ್ರೀಯುತ ರಮೇಶ್ ಶೇಣವ ಮತ್ತು ಶ್ರೀಯುತ ಅಬೂಬಕರ್ ತೋಟಲ್ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ SDMC ಶಿಕ್ಷಣ ತಜ್ಞರು ಆಗಿರುವ ಶ್ರೀಯುತ ಚಂದ್ರಹಾಸ್ ಕಣಂತೂರು ಇವರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದಂತಹ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಗೊಂಡಿರುವಂತಹ ಮುಖ್ಯ ಶಿಕ್ಷಕರು ಆಗಿರುವಂತಹ ಶ್ರೀಯುತ ಜಗನ್ನಾಥ್ ಸರ್ ಹಾಗೂ ಶ್ರೀಮತಿ ಶಾರದಾ ಮೇಡಮ್ ಇವರಿಗೂ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಶ್ರೀಮತಿ ಚಂದ್ರಾವತಿ ಟೀಚರ್, ಶ್ರೀಮತಿ ಸುನಂದ ಮೇಡಮ್ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದಂತಹ ಜಿಲ್ಲಾ ಸ್ವಚ್ಛತಾ ಆಯೋಗ ಅಧಿಕಾರಿಯಾಗಿ ಜನಶಿಕ್ಷಣ ಟ್ರಸ್ಟಿಂದ ಆಗಮಿಸಿದ್ದರು ಶ್ರೀಯುತ ಶೀನಾ ಶೆಟ್ಟಿ ಹಾಗೂ ಶ್ರೀಯುತ ಕೃಷ್ಣ ಮೂಲೆ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಶಫೀಕ್ ಹಾಗೂ ಎಲ್ಲ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರಿಗೂ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ಎಲ್ಲ SDMC ಸದಸ್ಯರು, ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ವಿವಿಧ ಶಾಲೆಗಳಿಂದ ಆಗಮಿಸಿದಂಥ ಶಿಕ್ಷಕ ಬಂಧುಗಳು, ವಿದ್ಯಾರ್ಥಿ ವೃಂದದವರು, ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು, ಎಲ್ಲ ಪೋಷಕರು, ಅಡುಗೆ ಸಿಬ್ಬಂದಿಗಳು, ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಎಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳುತ್ತಾ, ಮಾಧ್ಯಮ ಮಿತ್ರದವರು, ಛಾಯಾಚಿತ್ರಗ್ರಾಹಕರು ಹಾಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಅಂತಿಮಗೊಳಿಸುತ್ತಿದ್ದೇವೆ. ಅವಕಾಶಕ್ಕಾಗಿ ವಂದನೆಗಳು.